हरिः ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवागुंसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्ददातु ॐ शान्ति शान्ति शान्तिः शन्नो मित्रः वरुणः शन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः ಹತ್ತನೇ ಮಂತ್ರ ಯಸ್ತಂತುನಾಭ ಇವ ತಂತುಭಿಃ ಪ್ರಧಾನಜೈಃ ಸ್ವಭಾವತೋ ದೇವ ಏಕಃ ಸ್ವಂ ಆವೃಣೋತ್ ಸನೋ ದಧಾತು ಬ್ರಹ್ಮಾಪ್ಯಯಂ. ಈ ಮಂತ್ರದಲ್ಲಿ ಪರಮಾತ್ಮ ತಾನು ಪ್ರಧಾನದಿಂದ ಉತ್ಪನ್ನವಾಗುವಂಥ ಪ್ರಧಾನಜೈಹಿ ಪ್ರಧಾನದಿಂದ ಉತ್ಪನ್ನವಾಗುವಂಥ ಪಂಚಭೂತ ಪಂಚತನ್ಮಾತ್ರ ಇತ್ಯಾದಿ ಇವುಗಳಿಂದ ಸ್ವಂ ಆವೃಣೋತ್ ತನ್ನನ್ನೇ ತಾನು ಮರೆ ಮಾಡಿಕೊಂಡಿದ್ದಾನೆ. ಅಥವಾ ಪ್ರಧಾನದಿಂದ ಉತ್ಪನ್ನವಾದ ಸ್ವಭಾವಗಳಿಂದ ಅಂದಾಗ್ಲೂ ಕೂಡ ಸತ್ವರಜಸ್ತಮೋ ಗುಣ ಸ್ವಭಾವಗಳಿಂದ ಆ ಸತ್ವರಜಸ್ತಮಸ್ಸಿನಿಂದ ಉತ್ಪನ್ನ ಆಗುವಂತ ಇಡೀ ವಿಶ್ವಾಂಡ ಬ್ರಹ್ಮಾಂಡ ಎಲ್ಲ ಅದೇ ಸತ್ವರಜಸ್ತಮಸ್ಸುಗಳ ಒಂದು ಉತ್ಪತ್ತಿ. ಆದ್ರಿಂದ ಅವುಗಳನ್ನೇ ತನ್ನ ಆವರಣವಾಗಿ ಮಾಡ್ಕೊಂಡ. ಹೇಗೆ ಒಬ್ಬನೇ ವ್ಯಕ್ತಿ ರಾವಣನಾಗ್ತಾನೆ, ಇಂದ್ರಜಿತ್ ಆಗ್ತಾನೆ, ರಾವಣ ಆಗ್ತಾನೆ, ಅಥವಾ ಇನ್ನೇನೋ ಬೇರೆ ಒಂದು ಹನುಮ ಆಗ್ತಾನೆ, ಯಾವ್ಯಾವುದೋ ವೇಷಗಳನ್ನು ಧರಿಸ್ಕೊಳ್ತಾ ಇರ್ತಾನೆ. ಅದು ಕೇವಲ ಆವರಣ ಮಾತ್ರ. ಆದ್ರೆ ಒಳಗಡೆ ಇರೋನು ಅವನೊಬ್ಬನೇ. ಆದ್ದರಿಂದ ಆ ಏಕಃ ಆ ಪರಮಾತ್ಮ ತಾನು ಏನ್ ಮಾಡ್ಬೇಕು, ನಮ್ಮನ್ನ ಆ ಬ್ರಹ್ಮದೊಡನೆ ಒಂದಾಗಿಸಬೇಕು. ನಮ್ಮನ್ನು ಬ್ರಹ್ಮಾಪ್ಯಯಂ ದಧಾತು, ಬ್ರಹ್ಮನೊಡನೆ ಲಯಗೊಳಿಸಲಿ. ಅಂದ್ರೆ ಈ ವೇಷಗಳನ್ನೆಲ್ಲ ಮರೆ ಮಾಡಿ ಆ ಯಾವುದು ಏಕ ಉಳಿಯುತ್ತೋ ಅದರ ಜೊತೆಯಲ್ಲಿ ಲಯಗೊಳಿಸ್ಲಿ ಅನ್ನುವ ತತ್ವವನ್ನ ನಾವು ನೋಡ್ಕೊಂಡಿದ್ವಿ. ಅದರಲ್ಲಿ ತಂತುನಾಭ ಎಂಬ ವಿಷಯವನ್ನ ಮುಂದೆ ನೋಡೋಣ ಅಂತ ಹೇಳಿಕೊಂಡಿದ್ದ ಕಾರಣಕ್ಕೆ, ಯಾಕೆಂದ್ರೆ ಈ ಮಂತ್ರದಲ್ಲಿ ಹೃದಯ ಭಾಗನೇ ನಾಭ ಅಂತ ನಾವು ಅನ್ಕೊಳ್ಬಹುದು. ತಂತು ಅನ್ನುವಾಗ ತಂತು ಅಂದ್ರೆ ವಿಸ್ತಾರ ಅಂತ ನಾವು ಅವತ್ತು ಹೇಳ್ಕೊಂಡಿದ್ವಿ. ಯಾರ ಒಂದು ನಾಭಿಯಿಂದಾನೇ ಪರಮಾತ್ಮ ತಾನು ಒಬ್ಬನೇ ಆಗಿದ್ದಾಗ ಏನೂ ಇಲ್ಲ, ಭಾಗವತವನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ಳುದು. ಅವನು ತಾನು ಬಹುವಾಗಬೇಕು ಅಂತ ಅಂದುಕೊಂಡಾಗ ಏನಾಯ್ತು, ಅವನು ಮಲಗಿದ್ದಂತ ಕಾರಣ ಜಲದಲ್ಲಿ ಅಲುಗಾಡುವಿಕೆ ಉಂಟಾಯ್ತು. ಹಾಗೆ ಆ ಅಲುಗಾಡುವಿಕೆಯಿಂದ
ಅವನ ನಾಭಿಯಲ್ಲಿ ಒಂದು ಕಮಲ ಉಂಟಾಯಿತು. ಆ ಕಮಲವು ಕೂಡ ಮೊಗ್ಗಾಗಿದ್ದದ್ದು ಅರಳಿಕೊಳ್ತು. ಎಲ್ಲ ಯಾವುದರಿಂದ? ಅಲುಗಾಡುವಿಕೆಯಿಂದ. ಅದನ್ನೇ ಇಲ್ಲಿ ಪ್ರಧಾನ ಜೈಹಿ ಸ್ವಭಾವತಃ ಅದನ್ನ ನಾವು ತಗೊಳ್ಬಹುದು. ಅಲ್ಲಿ ಒಟ್ಟು ವಿಸ್ತಾರಗೊಳ್ಳುವಿಕೆ, ತಂತು ಅಂದಾಗ ವಿಸ್ತಾರಗೊಳ್ಳುವಿಕೆ, ವಿಕಾಸಗೊಳ್ಳುತ್ತಾ ಹೋಗುವುದು. ಹಾಗೆ ವಿಸ್ತಾರಗೊಳ್ಳುವಾಗ ನಾಭಿ ಅಂದಾಗ ನಾಭಿಯಿಂದ ಬಂದಂತ ನಾಭ, ಅದರಿಂದ ತಂತು, ಆ ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನ ವಿಸ್ತಾರಗೊಳಿಸಲು ಸಾಮರ್ಥ್ಯವನ್ನು ಪಡೆದಂತ ಬ್ರಹ್ಮ ಆ ಕಮಲದ ಮೇಲೆ ಬಂದ. ಈಗ ನಾವು ಭಾಗವತವನ್ನ ನೆನೆಸ್ಕೊಂಡ್ರೆ ಒಂದೊಂದು ದಳದ ಉದ್ದ, ಅಗಲ, ಗಾತ್ರ ಎಲ್ಲ ವಿವರಿಸಿ ಒಂದೊಂದು ದಳ ಒಂದೊಂದು ಲೋಕ ಅನ್ನುವಂತೆ ಅಲ್ಲಿ ವಿವರಣೆ ಕೊಡ್ತಾರೆ. ಅಲ್ಲಿಗೆ ಪರಮಾತ್ಮನ ಒಂದು ಸಂಕಲ್ಪ ಅದು ಅಲುಗಾಡುವಿಕೆಯನ್ನ ಉಂಟು ಮಾಡಿ, ಅಲುಗಾಡುವಿಕೆ ಅಂದ್ರೆ ಚೈತನ್ಯ, ಆ ಚೈತನ್ಯವನ್ನ ಉಂಟು ಮಾಡಿ ಸೃಷ್ಟಿ ವಿಕಾಸಕ್ಕೆ ಕಾರಣ ಆಯ್ತು. ಆದ್ರಿಂದ ತಂತುಭಿಹಿ ಅಂದಾಗ ಈಗ ಬಟ್ಟೆನೂ ಕೂಡ ತಂತುಗಳಿಂದ ಆಗುತ್ತೆ. ಆದ್ರಿಂದ ಬಟ್ಟೆಗಳಿಂದ ನಾವು ಆವರಣ ಮಾಡಿಕೊಳ್ತೇವೆ. ಹಾಗೆ ತಂತುಗಳಿಂದ ವಿಸ್ತಾರಗೊಂಡಂತ ಪಂಚಭೂತ ಪಂಚ ತನ್ಮಾತ್ರಗಳಿಂದ ಪಂಚಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಇವೆಲ್ಲ ಏನು ವಿಕಾಸಗೊಳ್ಳಿತು, ಅವುಗಳು ತಾನೇ ಆವರಣ. ಪಂಚಭೂತ ಪಂಚ ಇದು ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ. ಆ ರೀತಿಯಲ್ಲಿ ತಂತುಭಿಹಿ ಅನ್ನುವುದನ್ನ ತಂತುನಾಭ ಇವ, ತಂತುನಾಭದಂತೆ ಅನ್ನುವಾಗ ಆ ತಂತುಗಳಿಂದ ಹೇಗೆ ಇಡೀ ವಿಶ್ವಾಂಡ ಬ್ರಹ್ಮಾಂಡ ವಿಕಾಸಗೊಳ್ಳುತ್ತಾ ಬಂತು ಅನ್ನುವುದನ್ನ ನಾವು ನೆನಪು ಮಾಡ್ಕೊಳ್ಬೇಕು. ಹಾಗೆ ನೆನಪು ಮಾಡಿಕೊಂಡಾಗ ಎಲ್ಲ ಪ್ರಪಂಚಾತ್ಮಕವಾಗಿರುವಂತಹ ಸಮಸ್ತ ಜ್ಞಾನ, ಪ್ರಪಂಚಾತ್ಮಕವಾಗಿರುವಂತ ಅಂದ್ರೆ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವವೇದ, ವೇದಾಂಗಗಳಾದ್ರೆ ಶಿಕ್ಷಾ ವ್ಯಾಕರಣ ಛಂದ ಜ್ಯೋತಿಷ, ಹೀಗೆ ಏನೇನು ಇದೆ ಆ ಇತಿಹಾಸಗಳು ಸ್ಮೃತಿಗಳು ಪುರಾಣಗಳು ಶ್ರೌತ ಸ್ಮಾರ್ತ ಗ್ರಂಥಗಳು ಎಲ್ಲವೂ ಕೂಡ ಆ ರೀತಿಯಲ್ಲಿ ವಿಕಾಸಗೊಳ್ಳುತ್ತಾ ವಿಕಾಸಗೊಂಡಂತ ತಂತುನಾಭ ಆ ವಿಸ್ತಾರದ ವ್ಯಾಪ್ತಿನೇ ಇಡೀ ವಿಶ್ವಾಂಡ ಬ್ರಹ್ಮಾಂಡ. ಆದ್ರಿಂದ ಆ ಇಡೀ ವಿಶ್ವಾಂಡ ಬ್ರಹ್ಮಾಂಡವನ್ನ ತಿಳಿದುಕೊಳ್ಳೋದು, ಅದನ್ನೇ ಅವನು ಆವರಣ ಮಾಡ್ಕೊಂಡಿದ್ದಾನೆ ಅಂದ್ರೆ ಅರ್ಥ ಏನು? ತತ್ ಸೃಷ್ಟ ತದೇವ ಅನುಪ್ರಾವಿಶತ್, ಅವನು ಸೃಷ್ಟಿ ಮಾಡಿದ, ಅದರ ಒಳಗೆ ಅವನು ಸೇರಿಕೊಂಡ, ಅದನ್ನೇ ತನ್ನ ಆವರಣ ಮಾಡಿಕೊಂಡ. ಏನೇನನ್ನ ಸೃಷ್ಟಿ ಮಾಡಿದ? ವಿಶ್ವಾಂಡ ಸೃಷ್ಟಿ ಮಾಡಿದ, ವಿಶ್ವಾಂಡದಲ್ಲಿ ಲೋಕಲೋಕಗಳನ್ನ ಸೃಷ್ಟಿ ಮಾಡಿದ, ಲೋಕಲೋಕಗಳಲ್ಲಿ ಕೋಟಿ 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 ಸಂಖ್ಯೆಯಲ್ಲಿ ಚರಾಚರ ಜೀವಗಳನ್ನ ಸೃಷ್ಟಿ ಮಾಡಿದ. ಆ ಎಲ್ಲದರ ಒಳಗೂ ಕೂಡ ತಾನೇ ಸೇರಿದ್ರಿಂದ ಅದನ್ನೇ ಆವೃಣೋತ್, ತಾನು ಆವರಣ ಮಾಡಿಕೊಂಡ. ಆದ್ರಿಂದ ತಂತುನಾಭ ಇವ ಅನ್ನುವುದರ ಒಳಗೆ ಇಡೀ ವಿಶ್ವಾಂಡ ಬ್ರಹ್ಮಾಂಡದ ವಿಚಾರ ಎಲ್ಲ ಅಡಗಿದೆ. ಆದ್ದರಿಂದಲೇ ನಾವು ಯಾವುದನ್ನ ವಿಶ್ವಾಂಡ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿಗಳ ವಿಚಾರವನ್ನ ತಿಳ್ಕೊಳ್ಬೇಕಾದ್ರೆ ನಮಗೆ ಸಹಾಯಕ್ಕೆ ಇರುವುದು ಈ ಗ್ರಂಥಗಳು, ಈ ಅಧ್ಯಯನ ಶಾಸ್ತ್ರಗಳು. ಆದರೆ ಆ ಶಾಸ್ತ್ರನೇ ಕೊನೆ ಅಲ್ಲ. ಆದ್ದರಿಂದ ಅಲ್ಲಿ ಈ ವಿಷಯವನ್ನ ನಾವು ಅವತ್ತು ತಗೊಂಡಿದ್ವಿ. ಅದನ್ನ ಎಲ್ಲಾ ಶಾಸ್ತ್ರಗಳನ್ನ ಅಧ್ಯಯನ ಮಾಡಿದ್ರೂ ಕೂಡ ಯಾರು ಆವರಣವನ್ನ ಹಾಕೊಂಡಿದ್ದಾನೆ, ಆ ಆವರಣದ ಒಳಗಡೆ ಇರುವವನನ್ನ ತಿಳಿಯದೆ ಹೋದ್ರೆ ತರತಿ ಶೋಕಂ ಆತ್ಮವಿತ್, ಆ ಆತ್ಮವನ್ನ ತಿಳ್ಕೊಳ್ಳಿಲ್ಲ ಅಂದ್ರೆ ಶೋಕದಿಂದ ಬಿಡುಗಡೆ ಇಲ್ಲ. ಅದರಿಂದ ಮತ್ತೆ ಮತ್ತೆ ಬಂದು ಹೋಗ್ತೇವೆ. ಆದ್ರಿಂದ ಆ ಆತ್ಮತತ್ವದ ಜೊತೆ ಪರಮಾತ್ಮ ನಮ್ಮನ್ನ ಸೇರಿಸಬೇಕು. ಆದ್ರಿಂದ ನಹ ಬ್ರಹ್ಮ ಅಪ್ಯಯತು, ಬ್ರಹ್ಮದೊಡನೆ ಲಯಗೊಳ್ಳಿಸಲಿ ಅನ್ನುವುದನ್ನ ನೋಡಿದ್ವಿ. ಹಾಗೆ ನೋಡುವಾಗ ನಾರದರು ಎಲ್ಲಾ ಅಧ್ಯಯನವನ್ನ ಈಗ ನಾವು ಪಟ್ಟಿ ಹೇಳಿದ್ವಲ್ಲ, ವೇದ ವೇದಾಂಗ ಸ್ಮೃತಿ ಪುರಾಣ ಇತಿಹಾಸ ಶ್ರೌತ ಸ್ಮಾರ್ತ ಗ್ರಂಥ ಎಲ್ಲವನ್ನ ಓದಿದ್ದಾರೆ. ಆದರೂ ಅವರಿಗೆ ಸಮಾಧಾನ ಇಲ್ಲ. ಹಾಗೆ ಇದ್ದಾಗಲೇ ಅವರನ್ನ ನೋಡುವುದಕ್ಕೆ ಯಾರು ಬಂದಿದ್ದಾರೆ? ಸನತ್ ಕುಮಾರ ಬಂದಿದ್ದಾರೆ. ಸನತ್ ಕುಮಾರ, ಏನಪ್ಪಾ ಯಾಕೆ ನೀನು ಈ ರೀತಿ ಇದೀಯಾ?
ಆಗ ಸನತ್ ಕುಮಾರನ ಹತ್ರ ತನ್ನ ದುಃಖವನ್ನೆಲ್ಲ ಹೇಳಿಕೊಂಡ ವಿಚಾರವನ್ನ ನಾವು ಛಾಂದೋಗ್ಯದಲ್ಲಿ ನೋಡಬಹುದು ಅಂತ ಹೇಳಿದ್ವಿ. ಅದನ್ನ ನೆನಪು ಮಾಡಿಕೊಳ್ಳೋದಷ್ಟೇ ಈಗ ನಮ್ಮ ಉದ್ದೇಶ. ಆದ್ರಿಂದ ಸಂಬಂಧ ತಗೊಂಡು ಬಂದು ಅಲ್ಲಿ ನೀನು ನಾನಿದೆಲ್ಲವನ್ನ ಅಧ್ಯಯನ ಮಾಡಿದ್ರು ನನಗೆ ಸಮಾಧಾನ ಇಲ್ಲ ಅಂದಾಗ ಇವೆಲ್ಲವೂ ಕೂಡ ನಾಮರೂಪ ಮಾತ್ರ. ಅಂದ್ರೆ ಎಲ್ಲ ಆವರಣನೇ. ನಾಮವು ಒಂದು ಆವರಣ, ರೂಪನೂ ಒಂದು ಆವರಣ. ಆವರಣ ನಿಜ ಅಲ್ಲ, ಇದನ್ನ ನಾನು ಯಾವಾಗ ಬೇಕಾದ್ರೂ ತೆಗೆದು ಹಾಕ್ತಿರ್ಬೋದು, ಇದ್ರ ಬದಲಿಗೆ ಬೇರೆದನ್ನ ಯಾವಾಗ ಬೇಕಾದ್ರೆ ಹಾಕೊಳ್ತಿರ್ಬೋದು, ಏನೇನು ಬೇಕಾದ್ರೆ ವೇಷಗಳನ್ನ ಬದಲು ಮಾಡ್ಕೊಳ್ತಾ ಇರ್ಬೋದು. ಆದ್ರಿಂದ ಆವರಣ ಎಂಬುದು ನಿಜ ಅಲ್ಲ. ಆದ್ರಿಂದ ನಾಮರೂಪಗಳನ್ನ ತಿಳ್ಕೊಂಡಿದ್ದೀನಿ, ಆದ್ರೆ ಸಮಾಧಾನ ಇಲ್ಲ ಅಂದ್ರೆ ಇದು ಸಾರಿ, ಜ್ಞಾನ ಎಲ್ಲ ತಿಳ್ಕೊಂಡಿದ್ದೀನಿ, ಸಮಾಧಾನ ಇಲ್ಲ ಅಂದ್ರೆ ಇದು ಬರೀ ನಾಮರೂಪ ಮಾತ್ರ ಅಪ್ಪ. ಹಾಗಾದ್ರೆ ಇದಕ್ಕಿಂತ ದೊಡ್ಡದಿದೆಯೋ? ಹೌದು, ದೊಡ್ಡದಿದೆ. ಅಂದ್ರೆ ಈಗ ನಾರದರು ಹೇಳಿದ ಜ್ಞಾನದ ವಿಚಾರವನ್ನ ನಾವು ಕಲ್ಪನೆ ಮಾಡಕ್ಕೂ ಸಾಧ್ಯ ಇಲ್ಲ. ಅಷ್ಟು ರಾಶಿ ಒಬ್ಬನು ಒಂದು ಜೀವಿತಾವಧಿಯಲ್ಲಿ ಕಲಿತು ಮುಗಿಸಕ್ಕಾಗಲ್ಲ. ಅದನ್ನು ಕೂಡ ನಾವು ಭರದ್ವಾಜ ಬ್ರಹ್ಮಚಾರಿಯ ಕಥೆಯನ್ನ ನೋಡಿದ್ದೇವೆ. 3 ಜನ್ಮಗಳನ್ನ ತಗೊಂಡ್ರೂ ಮುಗಿಲಿಲ್ಲ, ಅಷ್ಟು ಅಗಾಧವಾದ ಜ್ಞಾನ ರಾಶಿ. ಆದ್ರೆ ಅದೆಲ್ಲವನ್ನೂ ಒಳಗೊಳ್ಳೋದು ಇನ್ನೊಂದಿದೆ, ಅದು ನೀನು ತಿಳ್ಕೊಂಡಿಲ್ಲ. ಯಾವುದದು? ಮನಸ್ಸು. ನೋಡಿ, ಕಾರ್ಯ ಎನ್ನುವುದನ್ನ ಕಾರಣ ಒಳಗೊಳ್ಳುತ್ತೆ. ಅಂದ್ರೆ ಈಗ ಎಳ್ಳಿನ ಬೀಜ, ಎಳ್ಳ ಇದೆ, ಆ ಎಳ್ಳಿನ ಬೀಜದ ಕಣದಲ್ಲಿ ಎಳ್ಳಿನ ಬೀಜನೇ ಚಿಕ್ಕದು, ಆದರೆ ಅದರಲ್ಲಿರುವ ಎಷ್ಟು ಕಣಗಳಿದೆಯೋ ಅಲ್ಲೆಲ್ಲ ಎಣ್ಣೆ ಇದೆ. ಅಂದ್ರೆ ಏನಾಯ್ತು? ಆ ಎಣ್ಣೆ ಎಂಬುದು ಕಾರಣವನ್ನ ಪೂರ್ತ ತುಂಬಿಕೊಂಡಿದೆ. ಅಂದ್ರೆ ಕಾರ್ಯವನ್ನ ಕಾರಣ ಒಳಗೊಳ್ಳುತ್ತೆ. ಅಂದ್ರೆ ಅರ್ಥ ಏನು? ಕಾರಣ ಕಾರ್ಯಕ್ಕಿಂತ ದೊಡ್ಡದು, ಕಾರ್ಯಕ್ಕಿಂತ ಕಾರಣ ದೊಡ್ಡದು. ಈಗ ನಾಮರೂಪವನ್ನ ಮನಸ್ಸು ಒಳಗೊಳ್ಳುತ್ತೆ, ಆಗ ನಾಮರೂಪಗಳಿಗಿಂತ ಮನಸ್ಸು ದೊಡ್ಡದು. ಆದರೆ ನಮ್ಮ ಶಾಸ್ತ್ರಗಳು ಹೇಳುವಾಗ ಮನಸ್ಸು ಅಣು ಪರಿಮಾಣ ಅಂತ ಹೇಳ್ತಾರೆ. ಆದ್ರೆ ಮನಸ್ಸಿನಲ್ಲಿರುವ ಚೈತನ್ಯ ಶಕ್ತಿ ಆ ಎಲ್ಲವನ್ನ ಒಳಗೊಳ್ಳುವ. ಇನ್ನು ಮನಸ್ಸು ಅದನ್ನ ಅರ್ಥ ಮಾಡ್ಕೊಂಡ್ರೆ ಮುಂದೆ ಏನು ಅದನ್ನ ತಿಳ್ಕೊಂಡ್ರೆ, ಮನಸ್ಸನ್ನೂ ಒಳಗೊಳ್ಳುವುದು ಸಂಕಲ್ಪ. ಸಂಕಲ್ಪವನ್ನ ಒಳಗೊಳ್ಳುವುದು ಅಂದ್ರೆ ಸಂಕಲ್ಪಕ್ಕಿಂತ ದೊಡ್ಡದು ಇನ್ನೊಂದಿದೆ, ಅದು ಚಿತ್ತ. ಅದಕ್ಕಿಂತ ದೊಡ್ಡದಿದೆ, ಅದು ಧ್ಯಾನ. ಅದಕ್ಕಿಂತಲೂ ಕೂಡ ದೊಡ್ಡದಿದೆ, ಅದು ವಿಜ್ಞಾನ. ಅದಕ್ಕೆಲ್ಲ ವಿಸ್ತಾರವಾದ ವಿವರಣೆ ಇದೆ, ನಾವಿಲ್ಲಿ ನೋಡಕ್ ಬರಲ್ಲ. ಛಾಂದೋಗ್ಯದಲ್ಲಿ ಪ್ರತಿಯೊಂದನ್ನು ಹೇಳ್ತಾರೆ. ಆ ವಿಜ್ಞಾನಕ್ಕೂ ಅಂದ್ರೆ ಯಾರೊಬ್ಬ ವಿಜ್ಞಾನವಾನ್ ಆಗಿದ್ರೂ ಕೂಡ ಬಲ ಇಲ್ಲ ಅಂದ್ರೆ ಅವನು ಬಿದ್ದು ಬಿಡ್ತಾನೆ, ಜ್ಞಾನದಿಂದ ಏನು ಲಾಭ ಆಗಲ್ಲ. ಇಷ್ಟೆಲ್ಲ ತಿಳ್ಕೊಂಡಿದ್ರುವೆ ಆಂತರಂಗಿಕವಾದ ಚಿತ್ತಮನ ಬುದ್ಧಿಗಳ ಮೇಲೆ ಹಿಡಿತ ಇಲ್ಲ ಅಂದ್ರೆ, ಆದ್ರಿಂದಲೇ ನಾಯಮಾತ್ಮ ಬಲಹೀನೇನ ಲಭ್ಯ. ಆದ್ರಿಂದ ಬಲ ಅದಕ್ಕಿಂತ ದೊಡ್ಡದು. ಸರಿ, ಬಲ ಯಾವುದರಿಂದ ಬರುತ್ತೆ? ಅನ್ನದಿಂದ. ಆದ್ರಿಂದ ಬಲದ ಪುಷ್ಟಿ, ಬಲ ದೊರಕೋದು ಅನ್ನ. ಆದ್ರಿಂದ ಬಲಕ್ಕಿಂತ ದೊಡ್ಡದು ಅನ್ನ. ಮೊದಲನೇ ಪಾಯಿಂಟ್ ಮರಿಬಾರ್ದು. ಕಾರ್ಯ ಕಾರಣದೊಳಗೊಳ್ಳುತ್ತೆ, ಆದ್ರಿಂದ ಕಾರ್ಯಕ್ಕಿಂತ ಕಾರಣ ದೊಡ್ಡದು. ನಮಗೆ ನೋಡುವಾಗ ಕಾರ್ಯ ದೊಡ್ಡದಾಗಿ ಕಾಣುತ್ತೆ, ಕಾರ್ಯ ದೊಡ್ಡದಾಗಿ ಕಾಣುತ್ತೆ, ಕಾರಣ ಪುಟ್ಟದಾಗಿ ಕಾಣುತ್ತೆ. ಆದ್ರೆ ಕಾರಣ ಕಾರ್ಯರೂಪ ತಳೆಯೋದಾಗ ದೊಡ್ಡದಾಗುತ್ತೆ. ಆ ದೊಡ್ಡದಾದದ್ದೆಲ್ಲ ಪುಟ್ಟದರ ಒಳಗೆ ಒಳಗೊಳ್ಳುತ್ತಲ್ಲ, ಆಗ್ಲೇ ನಮಗ್ ಗೊತ್ತಾಗುತ್ತೆ ಇಷ್ಟು ದೊಡ್ಡದು ಇಷ್ಟರೊಳಗೆ ಹೋಯ್ತಾ ಹಾಗೆ. ಆದ್ರಿಂದ ಅದು ದೊಡ್ಡದು ಅನ್ನುವುದನ್ನ ಪರಿಭಾವಿಸಿಕೊಂಡಾಗ, ಈಗ ಅನ್ನ ಬಲಕ್ಕಿಂತ ಅನ್ನ ದೊಡ್ಡದು. ಅನ್ನಕ್ಕಿಂತ ಅನ್ನ ಯಾವುದರಿಂದ ಬೆಳೆಯುತ್ತೆ? ಅಪ್ತತ್ವದಿಂದ. ಅನ್ನ ಅಂದ್ರೆ ತಿನ್ನೋದೆಲ್ಲವೂ ಕೂಡ ಹಣ್ಣಿರ್ಲಿ ತರಕಾರಿ ಇರ್ಲಿ ಏನು ಎಲ್ಲದರಲ್ಲಿ ರಸ ಇರಬೇಕು. ಆ ರಸ ಯಾವುದರಿಂದ? ಅಪ್ತತ್ವವೇ ರಸ. ಆದ್ರಿಂದ ಅನ್ನಕ್ಕಿಂತ ದೊಡ್ಡದು ಅಪ್ತತ್ವ. ಅಪ್ತತ್ವಕ್ಕಿಂತ ದೊಡ್ಡದು ತೇಜಸ್ತತ್ವ. ಇದು ನೆನಪು ಮಾಡ್ಕೊಳ್ಳಿ, ನಾವು ಸೃಷ್ಟಿ ವಿಕಾಸದಲ್ಲಿ ಇದ್ದೇವೆ. ಪರಮಾತ್ಮ ಸೃಷ್ಟಿಯನ್ನ ಹೇಗೆ ವಿಕಾಸ ಮಾಡಿದ ಆ ತತ್ವವನ್ನ ನೆನಪು ಮಾಡ್ಕೊಂಡ್ರೆ, ಅವನು ಸಂಕಲ್ಪ ಮಾಡಿದ. ಈಗ ನಾವು ಅಲ್ಲಿಂದ ಬಂದ್ವಿ, ಸಂಕಲ್ಪ ಮಾಡಿದ, ವಿಶ್ವಾಂಡ ಬ್ರಹ್ಮಾಂಡಗಳಾಯ್ತು. ವಿಶ್ವಾಂಡ ಬ್ರಹ್ಮಾಂಡಗಳಲ್ಲಿ ಜ್ಞಾನ
ಪಂಚಭೂತಗಳು, ಪಂಚ ತನ್ಮಾತ್ರಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಅವುಗಳಿಗೆ ವಿಷಯ, ಸಕಲ ಜೀವಿಗಳು ಅವುಗಳಿಗೆ ಆಹಾರ. ಇದರಲ್ಲಿ ವಿರಾಟ್ ರೂಪವನ್ನು ತಳೆದಾಗ ಕಣ್ಣು, ಕಿವಿ, ಮೂಗು ಎಲ್ಲ ಬಂತು. ಬಂದ ಮೇಲೆ ಕಣ್ಣಿಗೆ ಆಹಾರ, ಮೂಗಿಗೆ ಆಹಾರ, ಬಾಯಿಗೆ ಆಹಾರ, ಕೈಗೆ, ಹಾಗೆ ಎಲ್ಲವೂ ಕೂಡ ಆ ಪರಮಾತ್ಮನ ಸಂಕಲ್ಪ ಮಾತ್ರದಿಂದ ವಿಕಾಸಗೊಳ್ಳಿತು. ಎಲ್ಲ ಆಯ್ತು. ಆಕಾಶ, ಆ ತೇಜವು ಆಕಾಶದೊಳಗೆ, ವಾಯು ಆಕಾಶದ ಒಳಗೆ, ಸ್ಮರ ಅದನ್ನು ಮೀರಿದ್ಯಾವುದು ಆಶ, ಅದನ್ನೂ ಮೀರಿದ್ದು ಪ್ರಾಣ. ಹೀಗೆ ಇದು ಒಂದರೊಳಗೆ ಸೇರ್ತಾ ಬಂದಾಗ ಆ ಪ್ರಾಣ, ಇದನ್ನ ನಾವು ಮತ್ತೆ ವಿರಾಟ್ ರೂಪಕ್ಕೆ ಬಂದ್ರೆ ಪರಮಾತ್ಮ ಇದೆಲ್ಲ ಮಾಡ್ದ. ಎಲ್ಲ ಬಂತು, ಕಣ್ಣು ಬಂತು, ಕಿವಿ ಬಂತು, ಎಲ್ಲ ಬಂತು. ಕಣ್ಣಿಗೆ ವಿಷಯ ಬಂತು, ಅಂದ್ರೆ ರೂಪಗಳು ಬಂತು, ಕಿವಿಗೆ ವಿಷಯ, ಶಬ್ದ ಎಲ್ಲ ಬಂತು. ಆದ್ರೂ ಏನೂ ಆಗ್ಲಿಲ್ಲ. ಇದನ್ನೆಲ್ಲ ನೆನಪು ಮಾಡ್ಕೋಬೇಕು. ಭಾಗವತದಲ್ಲಿ ಯಾತಕ್ಕೆ 3 ಅಧ್ಯಾಯದಲ್ಲಿ ಅಷ್ಟು ವಿಸ್ತಾರವಾಗಿ ಸೃಷ್ಟಿಯನ್ನ ಹೇಳಿದ್ದಾರೆ. ಸೃಷ್ಟಿಯ 10 ವಿಧ ಸೃಷ್ಟಿಗಳನ್ನ ಯಾಕೆ ಹೇಳಿದ್ದಾರೆ ಅಂದ್ರೆ, ಆ ಸೃಷ್ಟಿ ಮರ್ಮ ತಿಳ್ಕೊಂಡ್ರೆ ಸೃಷ್ಟಿ ಕಾರ್ಯ ನಿಜವಲ್ಲ ಅಲ್ವಾ. ಕಾರ್ಯ ಕಾರಣದಲ್ಲಿ ಲಯ ಆಗುತ್ತಾ ಹೋಗ್ಬಿಡುತ್ತೆ, ಆಗ ಕೊನೆಯಲ್ಲಿ ಉಳಿಯೋದು. ಹಾಗೆ ಈ ವಿರಾಟ್ ರೂಪ ಬೆಳೀತು, ಆದ್ರೂ ಏನಾಗ್ಲಿಲ್ಲ. ಆಗ ಪರಮಾತ್ಮ ಪ್ರಾಣ ರೂಪದೊಳಗೆ ಪ್ರವೇಶ ಮಾಡ್ದ. ಪ್ರಾಣ ಪ್ರವೇಶ ಮಾಡಿದ ಮೇಲೆ ಎಲ್ಲ ಚಟುವಟಿಕೆಗಳ ಆರಂಭ ಆಯ್ತು. ಹೀಗೆ ಇಷ್ಟು ಹಂತಗಳಲ್ಲಿ ವಿಸ್ತಾರ ಅನ್ನುವುದು ಇದೆ. ಆ ಎಲ್ಲವೂ ತಂತು, ಅದಕ್ಕೆ ಇಷ್ಟು ಮಾತು. ತಂತು ಎನ್ನುವುದು ಈ ರೀತಿಯಾಗಿ ವಿಸ್ತಾರ ಆಗುತ್ತಾ ಹೋದರೆ ಅದಕ್ಕೆಲ್ಲ ಕೇಂದ್ರ ಬಿಂದು ತಂತು ನಾಭ. ಅವನು ಎಲ್ಲಿದ್ದಾನೆ? ಅವನು ಒಬ್ಬನೇ. ಅವನೊಬ್ಬನೇ ಕಾರಣನಾಗಿ ಅವನೊಬ್ಬನೇ ಎಲ್ಲವನ್ನು ಒಳಗೊಳ್ಳುವವನಾಗಿದ್ದಾನೆ. ಅದನ್ನ ನಾವು ತಿಳ್ಕೊಂಡಾಗ ಆಗೇನಾಯ್ತು? ಎಲ್ಲ ಬ್ರಹ್ಮದಲ್ಲಿ ಲಯವಾಯ್ತು. ಮನಸ್ಸು ಬ್ರಹ್ಮದಲ್ಲಿ ಲಯ, ಸಂಕಲ್ಪ ಬ್ರಹ್ಮದಲ್ಲಿ ಲಯ, ಚಿತ್ತ ಬ್ರಹ್ಮದಲ್ಲಿ, ಹಾಗೆ ಎಲ್ಲವನ್ನೂ ಲಯಗೊಳ್ಳ ಬಲ್ಲ ಸಾಮರ್ಥ್ಯ ಯಾವುದು? ತಂತು ನಾಭ, ಅದೇ ಬ್ರಹ್ಮ. ಆ ರೀತಿಯಲ್ಲಿ ಆ ತಂತು ನಾಭ ಎಂಬ ತತ್ವ ಯಾವ ರೀತಿಯಲ್ಲಿ ಎಲ್ಲದರ ವಿಕಾಸಕ್ಕೆ ಕಾರಣ ಆಗಿದೆ. ವಿಕಾಸಕ್ಕೆ ಕಾರಣ ಆಗಿದೆ ಅಂದ್ಮೇಲೆ ಈಗ ತಾನೇ ಹೇಳಿದಂತೆ ಲಯಕ್ಕೂ ಅದೇ ಕಾರಣ. ಆದ್ರಿಂದಲೇ ಶಂಕರಾಚಾರ್ಯರು ಭಗವದ್ಗೀತೆಯಲ್ಲಿ ಬರುವಂತ 13ನೇ ಅಧ್ಯಾಯದ 30ನೇ ಶ್ಲೋಕದಲ್ಲಿ ಯದಾ ಭೂತ ಪೃಥಕ್ ಭಾವಂ, ಇದೇ ಮಂತ್ರಕ್ಕೆ ಒಂದು ಸಮಾನವಾದ ಇದರಲ್ಲಿ ಬರುತ್ತೆ. ಯದಾ ಭೂತ ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ ತತಯೇವ ಚ ವಿಸ್ತಾರಂ. ಹಾಗೆ ಒಂದರಿಂದ ಇಷ್ಟೆಲ್ಲ ವಿಸ್ತಾರಗೊಳ್ಳಿತು, ಇವೆಲ್ಲ ಲಯ ಆಗ್ತಾ ಬಂದ್ರೆ ಒಂದಾಗಿ ನಿಲ್ತು. ತತಯೇವತ ವಿಸ್ತಾರಂ, ಹೇಗೆ? ತಂತು, ಅದೇನೆ ಬ್ರಹ್ಮ ಸಂಪದ್ಯತೆ ತದಾ. ಅಲ್ಲಿ ನೋಡ, ಅದನ್ನೇ ಬ್ರಹ್ಮಾಪ್ಯಯ ಆಯ್ತಲ್ವಾ. ಹಾಗೆ ಇವನು ಬ್ರಹ್ಮನೇ ಆಗಿಬಿಡ್ತಾನೆ ಯಾವಾಗ ಇದರೊಳಗೆ ಎಲ್ಲವನ್ನ ಲಯ ಮಾಡ್ತಾ ಬಂದಾಗ. ಈಗ ನಾವು ಪ್ರಾಣದ ನೆಲೆಯಲ್ಲಿ ಇದ್ದೀವಿ ಅಂತ ಇಟ್ಕೊಳ್ಳೋಣ. ಪ್ರಾಣವನ್ನ ಆಶೆಯನ್ನ ಸ್ಮರದಲ್ಲಿ, ಸ್ಮರವನ್ನ ಆಕಾಶದಲ್ಲಿ, ಆಕಾಶವನ್ನ ತೇಜದಲ್ಲಿ, ಹೀಗೆ ಲಯ ಮಾಡ್ತಾ ಬಂದಾಗ ಎಲ್ಲವೂ ಕೂಡ ಲಯಗೊಂಡು ಕೇವಲ ಬ್ರಹ್ಮ ಮಾತ್ರ. ಆದ್ರಿಂದಲೇ ಯದಾ ಭೂತ ಪೃಥಕ್ ಭಾವಂ ಏಕಸ್ಥಂ ಅನುಪಶ್ಯತಿ. ಅದಕ್ಕೆ ವಿವರಣೆ ಕೊಡುವಾಗ ಶಂಕರರು, ಈಗ ನಾವು ಏನು ಹೇಳಿದ್ವಿ, ಇದೆ ಯಾವುದು ಛಾಂದೋಗ್ಯದ ಮಾತು, ಅದನ್ನೇ ಅಲ್ಲಿ ಹೇಳ್ತಾರೆ. ಏನದು? ಆತ್ಮನಿಂದಲೇ ಇವೆಲ್ಲವೂ ಕೂಡ ಆತ್ಮತಃ ಪ್ರಾಣಾಹ, ಆತ್ಮತಃ ಆಶಾಹ, ಆತ್ಮತಃ ಸ್ಮರಃ, ಆತ್ಮತಃ ಆಕಾಶಃ, ಆತ್ಮತಃ ತೇಜಃ, ಆತ್ಮತಃ ಆಪಃ, ಆತ್ಮತಃ ಭೂಮಿ, ಆತ್ಮತಃ ಅನ್ನಂ. ಎಲ್ಲ ಅಲ್ಲಿ ಒಂದೊಂದಕ್ಕೂ ಆತ್ಮತಃ ಅಂತ ಸೇರಿಸಿದ್ದಾರೆ. ಆ ಎಲ್ಲವೂ ಕೂಡ ಆತ್ಮತಃ. ಅದಕ್ಕೆ ನಾಭ. ಎಲ್ಲಕ್ಕೆ ಸಂಬಂಧ ಎಲ್ಲಿದೆ? ಈ ಕಡ್ಡಿಗಳಲ್ಲಿ. ಆ ಆತ್ಮ ಎಂಬುದು ನಾಭವಾಗಿದ್ರೆ ತಂತುಗಳು ಯಾವ್ದಾಗಿದೆ? ಭೂ ಆಗಿದೆ, ತೇಜ ಆಗಿದೆ, ಸ್ಮರ ಆಗಿದೆ, ಆಶ ಆಗಿದೆ, ಪ್ರಾಣ ಆಗಿದೆ. ಈ ತರಹ ಎಲ್ಲ ತಂತುಗಳ ರೂಪದಲ್ಲಿ ನಾಭ ರೂಪನಾದಂತಹ ಪರಮಾತ್ಮ
ಈಗ ನಿಮಗೆ ನೆನಪಾಗ್ತಾ ಇರ್ಬೋದು, ಆರಂಭದಲ್ಲಿ ನಾವು ಬ್ರಹ್ಮಚಕ್ರವನ್ನ ಹೇಳಿಕೊಂಡ್ವಲ್ಲ, ಅದಕ್ಕೆ ಇದು ಸಮೀಕರಣ ಆಗ್ತಾ ಇದೆ. ಆದ್ದರಿಂದ ಅಲ್ಲಿ ಆಚಾರ್ಯರು ಹೇಳುವಾಗ ಆತ್ಮತಃ ಆವಿರ್ಭಾವ, ಆತ್ಮತಃ ತಿರೋಭಾವ, ಇದನ್ನೇ ಈ ಮಂತ್ರ ಹೇಳ್ತಾ ಇದೆ. ಅದಕ್ಕೋಸ್ಕರನೇ ನಾವು ಹಿಂದಿನ ಇದರಲ್ಲಿ ಮುಂದೆ ನೋಡೋಣ ಅಂತ ಯೋಚನೆ ಮಾಡಿದ್ದು. ಇಷ್ಟು ವಿಸ್ತಾರವಾದ ಸಂಬಂಧವನ್ನ ಕೇವಲ ಅಲ್ಲಿ ತಂತು ನಾಭ ಇವ ಎನ್ನುವ ಶಬ್ದದಲ್ಲಿ ಈ ಮಂತ್ರ ಸೇರಿಸಿದೆ. ಆದ್ರಿಂದ ಆತ್ಮತತ್ವದಿಂದ ಎಲ್ಲ ವಿಕಾಸ ಉಂಟಾಗುತ್ತೆ, ಎಲ್ಲವೂ ಲಯ ಎಲ್ಲಾಗುತ್ತೆ, ಆತ್ಮದಲ್ಲೇ ಆಗ್ಬೇಕು. ಆದ್ದರಿಂದಲೇ ಅದನ್ನ ತಿಳ್ಕೊಂಡ್ರೆ ಬ್ರಹ್ಮ ಸಂಪದ್ಯತೆ. ಅದು ಎಲ್ಲಿ? ಗೀತೆಯಲ್ಲಿ ಬ್ರಹ್ಮ ಸಂಪದ್ಯತೆ ತದಾ. ಇಲ್ಲಿ ಬ್ರಹ್ಮಾಪ್ಯಯಂ ದಧಾತು ಅಲ್ಲ ಆಗುತ್ತೆ, ಆದ್ರೆ ಪರಮಾತ್ಮ ನಮಗದನ್ನ ಕರುಣಿಸಿ ಕೊಡಲಿ, ಆ ಭಾವವನ್ನ ನಮಗೆ ಕರುಣಿಸಿ ಕೊಡಲಿ. ಆದ್ದರಿಂದಲೇ ನಾವು ಅವತ್ತು ಹೇಳ್ಕೊಂಡಿದ್ವಿ ಯಾವ ರೀತಿ, ಪೃಥ್ವಿಂಗ್ಯಾತು ಮೇಘ್ರಾಣಂಗ್ಯಾತು ಮೇ ರಸನಾಜಲಂ ರೂಪಂ ಹುತಾಶನಂಗ್ಯಾತು ಸ್ಪರ್ಶೋ ಯಾತು ಚ ಮಾರುತಂ ಶ್ರೋತ್ರಮಾಕಾಶಮುಖ್ಯೇತು ಮನಶ್ಚ. ಒಂದೊಂದು ಕೂಡ ತನ್ನ ತನ್ನ ಮೂಲದಲ್ಲಿ ಲಯ ಆಗ್ತಾ ಇದು ಗಂಧಕ್ಕೆ ಕಾರಣವಾದ್ದು ನಾಸ. ಆ ಗಂಧ ಯಾರದು? ಪೃಥ್ವಿಯದು. ಈಗ ಮೊದಲಿಗೆ ಮೂಗು ಗಂಧದಲ್ಲಿ ಲಯಗೊಳ್ಳಬೇಕು, ಗಂಧ ಎಲ್ಲಿ ಲಯಗೊಳ್ಳಬೇಕು? ಪೃಥ್ವಿಯಲ್ಲಿ ಲಯಗೊಳ್ಳಬೇಕು. ಹಾಗೆ ಅದರದರ ಮೂಲದೊಳಗೆ ಅದು ಲಯಗೊಳ್ಳುತ್ತಾ ಹೋದರೆ, ಕನಕದಾಸರ ನೀ ಮಾಯೆಯೊಳಗೋ ನಿನ್ನವಳು ಮಾಯೆಯೋ, ಅಲ್ಲಿ ಕುಸುಮದೊಳು ಗಂಧವೋ ಗಂಧದೊಳು, ಅದು ಒಂದರೊಳಗೆ ಒಂದು ಲಯ ಆಗ್ತಾ ಬಂದಾಗ ಕೊಟ್ಟ ಕೊನೆಯಲ್ಲಿ ನಿಲ್ಲುವಂತ ಸ್ವರೂಪ ಇದೆಯಲ್ಲ, ಆ ಸ್ವರೂಪವೇ ಬ್ರಹ್ಮಾಪ್ಯಯ. ಅಲ್ಲಿ ಬ್ರಹ್ಮಕ್ಕಿಂತ ಬೇರೆ ಏನೂ ಇಲ್ಲ. ಈಗ ಆ ಬ್ರಹ್ಮಾಪ್ಯಯದ ಅನುಭೂತಿ ಆಗ್ಬಿಟ್ಟ ಮೇಲೆ ನಿನಗೆ ಏನ್ ಕಾಣುತ್ತೆ? ಪೃಥ್ವಿಯು ಬ್ರಹ್ಮ, ಅಪ್ತತ್ವವು ಬ್ರಹ್ಮ, ತೇಜಸ್ತತ್ವ ಬ್ರಹ್ಮ, ಆಶಾತತ್ವ ಬ್ರಹ್ಮ, ಸ್ಮರತತ್ವ ಬ್ರಹ್ಮ, ಎಲ್ಲ ಬ್ರಹ್ಮ ಬ್ರಹ್ಮ ಬ್ರಹ್ಮವಾಗಿ ಅದನ್ನೇ ಆಚಾರ್ಯರು ಅಲ್ಲಿ ಆತ್ಮತಃ ಆವಿರ್ಭಾವ, ಆತ್ಮತಃ ತಿರೋಭಾವ ಎಂಬ ಶಬ್ದವನ್ನ ಹೇಳ್ತಾರೆ. ಇದನ್ನೇ ನೋಡಿ, ತಂತುನಾಭ ಎಂಬ ಒಂದರ ಒಳಗೆ ನಾವು ನೋಡುವಂತಹ ಈಶಾವಾಸ್ಯ ಉಪನಿಷತ್ತಿನಲ್ಲಿ ಏನ್ ಹೇಳ್ತಾರೆ? ಎಷ್ಟು ಸರ್ವಾಣಿ ಭೂತಾನಿ ಆತ್ಮನ್ಯೇವಾನು ಪಶ್ಯತಿ. ಈಗ ಏನು ವಿಸ್ತಾರಗೊಂಡಿದೆ ಆ ಎಲ್ಲವನ್ನು ಯಾರು ತನ್ನೊಳಗೆ, ಅದೇ ಬ್ರಹ್ಮಾಪ್ಯಯ. ಹಾಗೆ ಎಷ್ಟು ಎಲ್ಲ ಅವನು ಆತ್ಮೈವಾಭೂತ್ ವಿಜಾನತಃ, ಆಗ ಅವನೇನಾಗ್ತಾನೆ? ತಿಳ್ಕೊಂಡವನು ಆತ್ಮನೇ ಆಗ್ಬಿಡ್ತಾನೆ. ಅಪ್ತತ್ವ ಎಲ್ಲವನ್ನ ಆತ್ಮ 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 ಅಂತ ತಿಳಿದಾಗ ಅವನು ಆತ್ಮನೇ ಆಗ್ಬಿಡ್ತಾನೆ. ಹಾಗೆ ಎಷ್ಟು ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ, ಆಗ ಅವನು ಸರ್ವಭೂತೇಶು ಚ ಆತ್ಮಾನಂ, ಎಲ್ಲದರ ಒಳಗೆ ಆತ್ಮನನ್ನು, ಆತ್ಮನೊಳಗೆ ಎಲ್ಲವನ್ನೂ ಕಾಣ್ತಾನೆ ಅಂತಾದ್ರೆ ಆಗೇನು ಉಳಿಯುತ್ತೆ? ಆತ್ಮ ಒಂದೇ. ಅದು ಈ ತಂತು ನಾಭ ಅನ್ನುವುದರ ಒಂದು ವಿಶೇಷ. ಯಸ್ಮಿನ್ ಅಲ್ಲೇ ಮತ್ತೆ ಈಶಾವಾಸ್ಯದಲ್ಲೇ ಯಸ್ಮಿನ್ ಸರ್ವಾಣಿ ಭೂತಾನಿ. ಈಗ ನೋಡಿ ಇಲ್ಲಿ ಏಕಃ, ಅವನು ವಿಸ್ತಾರಗೊಂಡವನು ಏಕ ಆದ. ಆಗ ಯಸ್ಮಿನ್ ಸರ್ವಾಣಿ ಭೂತಾನಿ ಆತ್ಮೈವಾಭೂತ್ ವಿಜಾನತಃ ತತ್ರ ಕೋ ಮೋಹ ಕಶೋಕಃ. ಮೋಹ ಶೋಕ ಇಲ್ಲ ಅಂದ್ರೆ ಅರ್ಥ ಏನು? ಒಂದೇ. ಎರಡು, ಒಂದು ಬಿಟ್ಟು ಎರಡಿದೆ ಅಂದ್ರೆ ಶಿವ ಮೋಹ, ಒಂದು ಬಿಟ್ಟು ಎರಡಿದೆ ಅಂದ್ರೆ ದುಃಖ. ಮೋಹದಿಂದ ನೆರವೇರ್ಲಿಲ್ಲ ಅಂದ್ರೆ ದುಃಖ. ಆದ್ದರಿಂದ ಇಲ್ಲಿ ತಂತುನಾಭನಾಗಿ ಅವನು ತಂತುಗಳ ಮೂಲಕ ಅಂದ್ರೆ ವಿಸ್ತಾರಗೊಂಡಂಥ ಪಂಚಭೂತ, ಪಂಚ ತನ್ಮಾತ್ರ, ಈ ಇತ್ಯಾದಿ ಸ್ಮರ, ಚಿತ್ತ, ಇತ್ಯಾದಿಗಳ ಮೂಲಕ ಅವನು ಏನು ವಿಸ್ತಾರಗೊಂಡ, ಅವುಗಳನ್ನ ತಾನು ಏನು ಆವರಣ ಹಾಕೊಂಡ, ಆ ಆವರಣಗಳನ್ನ ಅವನೇ ತೆರೀತಾ ಬಂದ್ರೆ ಏನು ಉಳಿಯುತ್ತೆ? ಎಲ್ಲವೂ ಕೂಡ ಬ್ರಹ್ಮದಲ್ಲಿ 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 ಎಂಬುದಾಗಿ ಬ್ರಹ್ಮದಲ್ಲಿ ಲಯವಾಗುತ್ತೆ. ಇದನ್ನ ನಾವು ಸುಮ್ಮನೆ, ಇದು ಅರ್ಥ ತಾತ್ಪರ್ಯದ ದೃಷ್ಟಿಯಲ್ಲಿಲ್ಲ, ಆದ್ರೆ ಅರ್ಥ ಮಾಡ್ಕೊಳ್ಳಕ್ಕೆ ವಿಶ್ವಾಮಿತ್ರರು ತಪಸ್ಸು ಮಾಡಿ, ತಪಸ್ಸಿನಿಂದ ಅನೇಕ ಶಸ್ತ್ರಾಸ್ತ್ರಗಳು, ಒಂದಲ್ಲ ಅನೇಕ, ಅಂದ್ರೆ ವಾರುಣಾಸ್ತ್ರ, ಇಂದ್ರಾಸ್ತ್ರ, ಐಂದ್ರಾಸ್ತ್ರ, ಹೀಗೆ ನಾಗಾಸ್ತ್ರ, ಗಾರುಡಾಸ್ತ್ರ, ಎಲ್ಲ ಅಸ್ತ್ರಗಳನ್ನ
ವಿಶೇಷವಾಗಿ ಶಿವನಿಂದ ಕೂಡ ಅಸ್ತ್ರವನ್ನ ತಗೊಂಡು ಬಂದ್ರು. ಆದರೆ ಅವರು ಅಸ್ತ್ರಗಳನ್ನ ಪ್ರಯೋಗ ಮಾಡುವಾಗ ವಸಿಷ್ಠರು ಇಟ್ಟ ಅಸ್ತ್ರ ಯಾವುದು? ಒಂದೇ ಅಸ್ತ್ರ. ಅದ್ಯಾವುದು? ಬ್ರಹ್ಮದಂಡ. ಬ್ರಹ್ಮದಂಡವನ್ನ ಅವ್ರು ಇಡ್ತಿದ್ದಂತೆ ಎಲ್ಲ ಅಸ್ತ್ರ, ಎಲ್ಲ ಶಸ್ತ್ರ ಅದರ ಒಳಗೆ ಕಬಳಿಸ್ತಾ ಕೊನೆಗೆ ಉಳಿದಿದ್ಯಾವುದು? ಬ್ರಹ್ಮದಂಡ ಮಾತ್ರ. ಆಗ ವಿಶ್ವಾಮಿತ್ರನಿಗೆ ಆಶ್ಚರ್ಯ ಆಯ್ತು. ಎಷ್ಟು ತಪಸ್ಸು ಮಾಡಿ, ಎಷ್ಟು ಶಸ್ತ್ರಾಸ್ತ್ರ. ಒಂದು ಸಲಿ ಬಾಣ ಬಿಟ್ಟ ಅಂದ್ರೆ ಬಿಲ್ಲನ್ನ ಬಗ್ಗಿಸಿ ಬಿಟ್ಟ ಅಂದ್ರೆ 100 ಬಾಣಗಳು, ಎಂತೆಂತ ತೀವ್ರವಾದ ತೀಕ್ಷ್ಣವಾದ, ಯಾವುದರ ಪ್ರಯೋಜನ ಆಗ್ಲಿಲ್ವೇ? ಎಲ್ಲವನ್ನ ಬ್ರಹ್ಮದಂಡ ನುಂಗಾಕೊಳುತ್ತೆ. ಅದನ್ನ ನೆನಪು ಮಾಡ್ಕೊಂಡ್ರೆ ಈಗ ನಾವು ಕಾಣುವಂತ ಈ ತಂತುನಾಭ ಇದೆಯಲ್ವಾ, ಅದು ಎಲ್ಲವನ್ನ ವಿಕಾಸಗೊಳಿಸುತ್ತೆ. ಇಲ್ಲಿಂದನೇ ಅಪ್, ಇಲ್ಲಿಂದನೇ ತೇಜ, ಇಲ್ಲಿಂದನೇ ಸ್ಮರ, ಇಲ್ಲಿಂದನೇ ಆಕಾಶ, ಇಲ್ಲಿಂದನೇ ಚಿತ್ತ, ಇಲ್ಲಿಂದನೇ ಹಾಗೆ ಎಲ್ಲವೂ ಇಲ್ಲೇ 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 ಬಂದು ಈ ನಾಭದಲ್ಲಿ ಕೇಂದ್ರೀಕೃತ ಆಗುತ್ತೆ. ಹಾಗೆ ಆದಾಗ ಏನು ಉಳಿತಾನೆ? ದೇವ ಏಕಃ. ಇದ್ದವನು ಒಂದೇ ಬಿಂದುವಾಗಿದ್ದ. ಅದನ್ನೇ ಲಲಿತಾ ಸಹಸ್ರನಾಮದಲ್ಲಿ ಶ್ರೀಚಕ್ರದಲ್ಲಿ ನಾವು ಹೇಳಿಕೊಳ್ಳುದು ಕೂಡ. ಅದು ಕೇವಲ ಬಿಂದುವಾದದ್ದು ವಿಕಾಸಗೊಂಡಾಗ ತ್ರಿಕೋಣವಾಯ್ತು, ಆ ನಂತರದಲ್ಲಿ ವೃತ್ತವಾಯ್ತು, ಹಾಗೆ ಚತುರಸ್ರ ಆಕಾರವಾಯ್ತು. ಈ ರೀತಿ ವಿಸ್ತಾರವಾದ ರೂಪಗಳನ್ನ ಅದು ತಳೀತಾ ಹೋಯ್ತಲ್ಲ. ಸರ್ವಾಶ ಪರಿಪೂರಕ ಚಕ್ರ, ಸರ್ವಸಿದ್ಧಿ, ಆ ರೀತಿಯಾಗಿ ವಿಸ್ತಾರಗೊಳ್ತಾ ಹೋಗುವುದಿದೆಯಲ್ಲ, ಆ ರೀತಿ ಇದು ಒಂದು ಪಾಯಿಂಟ್. ಅಲ್ಲಿಂದ ತಂತುವಾಗಿ ಆಗಿ ಯಾವುದು ಅವನಲ್ಲದ್ದಲ್ಲ, ಅದು ಅಲ್ಲಿ ತಂತುನಾಭ ಅಂದಾಗ ಎಲ್ಲನೂ ಅವನೇ. ಆದ್ದರಿಂದನೇ ಯಾವುದು ಸ್ಮರಾನೋ, ಯಾವುದು ಚಿತ್ತನೋ, ಯಾವುದು ಸಂಕಲ್ಪನೋ, ಯಾವುದು ಮನನೋ, ಯಾವುದು ಆಶಾನೋ, ಯಾವುದು ಮನ್ಮತ, ಎಲ್ಲವೂ ಕೂಡ ಯಾಕೆಂದ್ರೆ ಕೇಂದ್ರ ಇಲ್ಲಿಂದನೇ ಬಂದಿದೆ, ತಂತು ಅಲ್ಲಿಗೆ ಇದೆ. ಆದ್ರಿಂದ ಎಲ್ಲ ಅವನೇ. ಅದೆಲ್ಲವೂ ಕೂಡ ಅವನದೇ ಆವರಣ. ಆ ಆವರಣ ತೆಗೆದು ಅವನು ಇದನ್ನ ತನ್ನದಾಗಿಸಿಕೊಳ್ಳಲಿ, ಅಥವಾ ಬ್ರಹ್ಮಾಪ್ಯಯ, ಬ್ರಹ್ಮದಲ್ಲಿ ಲಯವನ್ನ ಮಾಡಲಿ ಎಂಬುದಾಗಿ ಆ ಮಂತ್ರದಲ್ಲಿ ನಾವು ನೋಡ್ಕೊಂಡಿದ್ವಿ. ಯಹ ತಂತುನಾಭ ಇವ ತಂತುಭಿಃ ಪ್ರಧಾನ ಜೈಹಿ ಸ್ವಭಾವತಃ ಏಕಃ ದೇವಃ. ಅವನ ಸ್ವಭಾವ ಒಂದೇ, ಅವನ ಸ್ವಭಾವ ವಿಕಾಸ ಅಲ್ಲ. ಆದರೆ ಅವನು ಪ್ರಧಾನ ಜೈಹಿ ತಂತುಭಿಃ ಆವೃಣೋತ್. ಯಾವಾಗ ಆವರಣ ಹಾಕೊಂಡ ಆಗ ಅವನ ಸ್ವಭಾವ ಬದಲಾಗ್ಬಿಟ್ಟು ನಾನಾ ಆದ. ಆದ್ರೆ ನಾನಾ ಆದಾಗ್ಲೂ ಅವನ ಸ್ವಭಾವ ಇದೆ. ಯಾವ ರೀತಿ? ಅದನ್ನ ನಾವು ಹೇಳ್ಕೊಂಡಿದ್ದೇವೆ. ಸತ್ ಚಿತ್ ಆನಂದ ರೂಪದಲ್ಲಿ, ಅಸ್ಥಿ ಭಾತಿ ಪ್ರಿಯಂ ರೂಪದಲ್ಲಿ ಎಲ್ಲದರ ಒಳಗದಿದೆ, ಎಲ್ಲದರ ಒಳಗಿದೆ. ಆದ್ದರಿಂದ ಅವನ ಅಂಶ ಅನ್ನೋದು ಅಲ್ಲಿದೆ. ಹಾಗೆ ಆ ಅಸ್ಥಿ ಭಾತಿ ಪ್ರಿಯಂ ಸತ್ ಚಿತ್ ಆನಂದ ಒಂದು ಪಾಯಿಂಟ್ಗೆ ಬಂದಾಗ ಅದು ಬ್ರಹ್ಮಾಪ್ಯಯ. ಬ್ರಹ್ಮವು ವಿಸ್ತಾರಗೊಂಡಾಗ ಆವರಣ. ಈ ರೀತಿಯಾಗಿ ಆ ಪರಮಾತ್ಮನು ನಹ ಅವನೇನ್ ಮಾಡ್ಬೇಕು? ಬ್ರಹ್ಮಾಪ್ಯಯಂ ದಧಾತು. ಬ್ರಹ್ಮದೊಳಗೆ ಲಯವನ್ನ ಮಾಡಲಿ, ಬ್ರಹ್ಮದೊಳಗೆ ಲಯಗೊಳಿಸಿಕೊಡಲಿ ಎಂಬುದನ್ನ ಭಾವಿಸಿಕೊಂಡು ಈಗ ಮುಂದಿನ ಮಂತ್ರ 11ನೇ ಮಂತ್ರ. ಏಕೋ ದೇವಃ ಸರ್ವಭೂತೇಷು ಗೂಢಃ. ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ. ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಈ ಬ್ರಹ್ಮಾಪ್ಯಯ ಅಂದಾಗ, ಒಂದು ಲಯ ಆದಾಗ ಆ ಉಳಿಯುತ್ತಲ್ಲ ಒಂದು, ಅದು ಏನು ಅಂದ್ರೆ ಅದು ಒಂದೇ ದೇವ. ಅದು ಒಂದೇ ಏನದು? ಎಲ್ಲ ಜೀವಿಗಳಲ್ಲಿ ನಡೆಯುತ್ತಿರುವ ಕರ್ಮಗಳಿಗೆ ಅಧ್ಯಕ್ಷವಾದದ್ದು. ಅದು ಒಂದೇ ಎಲ್ಲಾ ಜೀವಿಗಳ ಒಳಗೆ ವಾಸ ಮಾಡ್ತಾ ಇರುವಂಥದ್ದು. ಅದು ಒಂದೇ ಎಲ್ಲಾ ಜೀವಿಗಳ ಅಂತರಾತ್ಮ ಆಗಿರುವಂಥದ್ದು. ಅದು ಒಂದೇ ಎಲ್ಲಾ ಜೀವಿಗಳ ಒಳಗಿದ್ದುಕೊಂಡು ಜೀವಿಗಳ ಎಲ್ಲ ಅಂದ್ರೆ ಭೂತ ವರ್ತಮಾನ ಭವಿಷ್ಯ ಎಲ್ಲವನ್ನ ಕಣ್ಣಲ್ಲಿ ನೋಡ್ತಾ ಇದೆ ಸಾಕ್ಷಿಯಾಗಿ. ಹಾಗೆ ಇರುವಂತಹದ್ದು ಎಲ್ಲ ಹೊರಟೋದ್ರೆ ಕೇವಲ
ಈಗ ಹೇಳಿದ್ವಲ್ಲ, ಎಲ್ಲ ತೆರಿತಾ ಅವುಗಳ ಆವರಣ ಎಲ್ಲ ತೆಗಿತಾ ಬಂದ್ಬಿಟ್ರೆ, ಈಗ ನಾವು ಹೇಳಿದ ಆವರಣಗಳು ಯಾವುದು, ನಾಮರೂಪ ಆವರಣದಿಂದ ಉಂಟಾದಂತ ಮನಸ್ಸು, ಸಂಕಲ್ಪ, ಈ ಎಲ್ಲ ಆವರಣಗಳನ್ನ ನಾವು ತೆಗಿತಾ ಬಂದ್ಬಿಟ್ರೆ ಆ ಉಳ್ಕೊಳ್ಳೋ ಕೇವಲ ಆ ಭಾವ. ಅದನ್ನೇ ನಾವು ಮತ್ತೆ ಯಾವುದು ಅನುಸ್ಮೃತಿಯ ಮಾತಿನಲ್ಲಿ ಕೊನೆಯಲ್ಲಿ ನಿಷ್ಕೈವಲ್ಯ ಪದಂತಾತ ಕಾಂಕ್ಷೇಹಂ ಪರಮಂ ತವ, ಅದು ಪರಮ ನೆಲೆ ಕೈವಲ್ಯ, ಕೇವಲ ಆ ಕೇವಲ ಭಾವವನ್ನು ಅತೀತವಾದಂತ ಒಂದು ಸ್ಥಿತಿಯನ್ನ ನಾನು ಬಯಸ್ತೇನೆ ಅನ್ನುವ ಒಂದು ಜಾಗವನ್ನ ನಾವು ನೋಡ್ತೇವೆ. ಅದಕ್ಕೆ ಆದಿಯಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಇಂದ್ರಿಯೈಹಿ ವಿಷಯೈರ್ವ ನಮೇ ಭೂಯ ಸಮಾಗಮಃ, ಎಂದೆಂದಿಗೂ ಕೂಡ ಇಂದ್ರಿಯ ಮತ್ತು ವಿಷಯಗಳ ಸಮಾಗಮ ಆಗೋದು ಬೇಡ. ಆ ಸಮಾಗಮ ಆಯ್ತಾ ಅಲ್ಲಿಂದ ತಂತು ವಿಕಾಸಗೊಳ್ತಾ ಬಂತು, ಅಲ್ಲಿಂದ ಪ್ರಪಂಚ ವಿಕಾಸಗೊಳ್ತಾ ಬಂತು, ಅಲ್ಲಿಂದ ಶರೀರಗಳು. ಆದ್ರಿಂದ ಅದು ಆಗದೆ ಏನಾಗ್ಬೇಕು, ಕೇವಲ ಭಾವ ಉಳಿಬೇಕು. ಅದನ್ನ ಈ ಮಂತ್ರ ನಮ್ಗೆ ಹೇಳ್ತಾ ಇದೆ. ಏಕೋ ದೇವಃ ಸರ್ವಭೂತೇಷು ಗೂಢಃ. ಆ ಪರಮಾತ್ಮ ಯಾರಿದ್ದಾನೆ ಅವನು ಮೇಲೆ ಆವೃಣೋತ್ ಇದೆಯಲ್ಲ, ಸ್ವಂ ಆವೃಣೋತ್, ಯಾವುದರಿಂದ, ಪ್ರಧಾನ ಜೈಹಿ, ಪ್ರಧಾನದ ಒಂದು ಇದರಿಂದ, ತಂತುಭಿಹಿ, ಪ್ರಧಾನ ಜೈಹಿ ತಂತುಭಿಹಿ ಅಂದ್ರೆ ಪ್ರಧಾನದ ಸತ್ವರಜಸ್ತಮಸ್ಸಿನಿಂದ ವಿಕಾಸಗೊಂಡ, ಸತ್ವದಿಂದ ವಿಕಾಸಗೊಂಡಿದ್ದು ಮಹತ್ತತ್ವ, ರಜಸ್ಸಿನಿಂದ ವಿಕಾಸಗೊಳ್ಳುವಾಗ ಇದು ವೈಕಾರಿಕ, ತೈಜಸ, ತಾಮಸ, ರಜಸ್ಸು ತತ್ವಗಳು, ವೈಕಾರಿಕದಿಂದ ಅಧಿಷ್ಠಾತೃ ದೇವತೆಗಳು, ತೈಜಸದಿಂದ ಭೂತಾದಿಗಳು, ತಾಮಸದಿಂದ ತನ್ಮಾತ್ರಾದಿಗಳು, ಅಲ್ಲಿಂದ ಮುಂದಿನ ಎಲ್ಲ ವಿಕಾಸ ಎಲ್ಲ ಒಂದಲ್ಲ. ಆ ರೀತಿಯಾದ ಸ್ವಭಾವಜೈಹಿ ಇದು ಪ್ರಧಾನ ಜೈಹಿ ತಂತುಭಿಹಿ, ಆ ಪ್ರಧಾನದ ತಂತುಗಳಿಂದ ವಿಕಾಸಗೊಳ್ಳುತ್ತಲ್ಲ ಸರ್ವಭೂತೇಶು, ಆ ಎಲ್ಲಾ ಭೂತಗಳಲ್ಲಿ ಇರೋನ್ಯಾರು, ಗೂಢನಾಗಿ ಆವೃಣೋತ್. ಅದೇ ಮಂತ್ರನೇ ಇಲ್ಲಿ ಮತ್ತೊಮ್ಮೆ ಹೇಳ್ತಿದ್ದಾರೆ. ಯಾಕೆ ಅಂದ್ರೆ ಈಗ ನೋಡಿ, ಭಾಗವತದಲ್ಲಿ ಎಷ್ಟು ಬಾರಿ ನಾವು ಈ ಸೃಷ್ಟಿ ತತ್ವ ನೋಡಿದ್ವಿ, ಭಾಗವತ ಮುಗಿಸಿದ ಮೇಲೂ ಎಷ್ಟು ಸಲ ಯಾವ ಯಾವ ಸಂದರ್ಭದಲ್ಲೂ ಸೃಷ್ಟಿ ತತ್ವ ನೋಡ್ತಾ ಇದ್ದೇವೆ. ನಮಗೆ ಗೊತ್ತಾಗ್ಬೇಕಾದ್ದೇನು, ಒಂದೇ ಆ ಒಂದು ಇಷ್ಟೆಲ್ಲ ಆಯ್ತು, ಮತ್ತೆ ಇಷ್ಟೆಲ್ಲ ಒಂದೇ, ಅದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಅಷ್ಟು ಸಾವಿರ ಸಲಿ ಅದನ್ನ ಹೇಳ್ತಾ ಇದೆ. ಆದ್ರೂ ಅದು ಅರ್ಥ ಆಗದೆ ಇರೋದ್ರಿಂದ ಅದನ್ನ ಅನೇಕ ಬಾರಿ ಹೇಳುತ್ತೆ. ಇದನ್ನ ಆಕ್ಚುಲಿ ಆಚಾರ್ಯರೇ ಹೇಳ್ತಾರೆ, ಇದು ದೋಷ ಅಲ್ಲ, ಯಾಕೆಂದ್ರೆ ಇದು ಮನದಟ್ಟಾಗ್ಬೇಕು, ಸಕಲ ಜೀವಿಗಳಿಗೆ ಈ ಒಂದು ಭಾವ ಮನದೊಳಗೆ ಮೂಡಬೇಕು. ಅದಕ್ಕೋಸ್ಕರ ಋಷಿ ಈ ವಿಚಾರವನ್ನ ಮತ್ತೆ ಮತ್ತೆ ಹೇಳ್ತಾ ಇದ್ದಾರೆ ಅಂತ ಹೇಳ್ತಾರೆ. ಹಿಂದಿನ ಮಂತ್ರದಲ್ಲಿ ಬಂದದ್ದೇ ವಿಚಾರ, ಏಕೋ ದೇವಃ ಸರ್ವಭೂತೇಷು ಗೂಢಃ. ಹೇಗೆ ತಿಲದಲ್ಲಿ ತೈಲ ಮರೆಯಾಗಿದೆ, ಹೇಗೆ ಹಾಲಿನಲ್ಲಿ ಸರ್ಪಿ ಮರೆಯಾಗಿದೆ, ಹೇಗೆ ಕಡ್ಡಿಗಳೊಳಗೆ ದಾಹಕತ್ವ, ಸುಡುವಿಕೆ, ಬೆಂಕಿ, ಅಗ್ನಿ ಮರೆಯಾಗಿದೆ, ಆ ರೀತಿ ಪರಮಾತ್ಮ ಎಲ್ಲದರ ಒಳಗೆ ಮರೆಯಾಗಿದ್ದಾನೆ. ಸರ್ವಭೂತೇಷು ಗೂಢಃ. ಅದನ್ನೇ ಗೀತಾಚಾರ್ಯ 15ನೆಯ ಅಧ್ಯಾಯದಲ್ಲಿ ಹೇಳುವಾಗ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟಃ, ಮತ್ತಃ ಸ್ಮೃತಿ ಜ್ಞಾನಂ ಅಪೋಹನಂಚ ವೇದೈಶ್ಚ ಸರ್ವೈರಹಮೇವ ವೇದ್ಯಃ ಅಂತ ಅಲ್ಲಿ ಅವನು ಹೇಳ್ತಾನೆ. ಆದ್ರಿಂದ ಆ ಪರಮಾತ್ಮನೇ ಏನಾಗಿದ್ದಾನೆ, ಅವನೇ ಈ ಎಲ್ಲವೂ ಆಗಿದ್ದಾನೆ. ಯಾವೆಲ್ಲವೂ ಆಗಿದ್ದಾನೆ, ವಿಶ್ವದಲ್ಲಿ ಕಾಣುತ್ತಾ ಇರುವಂತ, ವಿಶ್ವರೂಪದಲ್ಲಿ ವಿಕಾಸಗೊಂಡಿರುವಂತ ಚರಾಚರಾದಿ ಸಮಸ್ತವು ಅವನೇ ಆಗಿದ್ದಾನೆ. ಆದ್ದರಿಂದಲೇ ಸ್ವಾಮಿ ವಿವೇಕಾನಂದರು ಏನ್ ಹೇಳಿದ್ರು, ಪ್ರತಿಯೊಂದನ್ನು ರೋಗಿ ನಾರಾಯಣ, ವೈದ್ಯ ನಾರಾಯಣ, ದರಿದ್ರ ನಾರಾಯಣ, ಹಾಗೆ ಎಲ್ಲರನ್ನೂ ಕೂಡ ನಾರಾಯಣ ಭಾವದಲ್ಲಿ ನಾವು ಕಾಣಬೇಕು ಅನ್ನುವುದನ್ನ ಸ್ವಾಮಿ ವಿವೇಕಾನಂದರು ಹೇಳಿಕೊಟ್ಟಿದ್ದನ್ನ ನಾವಿಲ್ಲಿ ನೆನಪು ಮಾಡ್ಕೊಳ್ಬಹುದು. ಅಷ್ಟೇ ಅಲ್ಲ, ರುದ್ರದಲ್ಲಿ
ರುದ್ರ ನಮಕ ಚಮಕದಲ್ಲಿ ಎಲ್ಲ ರುದ್ರವನ್ನ ಎರಡೂ ಒಂದೇ ಹೇಳುತ್ತೆ. ರುದ್ರದಲ್ಲಿ ನಮೋ ನಮೋ ಅಂತ ಬರುತ್ತಲ್ಲ, ಅದರಿಂದ ಅದು ನಮಕ, ಇದು ಚಮೆ ಚಮೆ ಅಂತ ಬರೋದ್ರಿಂದ ಚಮಕ. ಆದ್ರೆ ರುದ್ರದಲ್ಲಿ ಹೇಳಿದ ತತ್ವನೇ ಚಮೇನೂ ಮತ್ತೆ ಹೇಳುತ್ತೆ. ಅಲ್ಲಿ ಪ್ರಪಂಚಾತ್ಮಕವಾಗಿ ವಿಕಾಸವಾಗಿರುವ ಎಲ್ಲದರ ಪಟ್ಟಿಯನ್ನ ಮಾಡ್ತಾ ಹೋಗುತ್ತೆ. ಹಾಗೆ ಪಟ್ಟಿಯನ್ನ ಮಾಡಿ ಮುಗಿಸಕ್ಕಾಗಲ್ಲ, ಆದ್ರೆ ಹೇಳಿದಂತೂ ಹೇಳುತ್ತೆ. ಹಾಗೆ ಇಲ್ಲಿ ಯಾರನ್ನ ನಾವು ರೋಗಿ ನಾರಾಯಣ ವೈದ್ಯ ನಾರಾಯಣ ಅಂತ ವಿವೇಕಾನಂದರು ಹೇಳೋದನ್ನ ನೋಡಿದ್ವಿ. ಅದನ್ನ ನಾವಿಲ್ಲಿ ಗಮನಿಸುವಾಗ ನಮಃ ಸಹಮಾನಾಯ ನಿವ್ಯಾಧಿನೇ ಅವ್ಯಾಧಿನೀನಾಂ ಪತಯೇ ನಮೋ ನಮಃ ಕಕುಭಾಯ ನಿಷಂಗಿಣೇ ಸ್ಥೇನಾನಾಂ ಪತಯೇ ನಮೋ 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 ನಿಷಂಗಿಣೈಷು ಧಿಮತೆ ನಮೋ ನಮಃ ಕಕುಭಾಯ ನಿಷಂಗಿಣೇ ಸ್ಥೇನಾನಾಂ ಪತಯೇ ನಮೋ ನಮೋ ನಿಷಂಗಿಣೇಷು ಧಿಮತೆ ತಸ್ಕರಾಣಾಂ ಪತಯೇ ನಮೋ ನಮೋ ವಂಚತೆ ಪರಿವಂಚತೆ ಸ್ಥಾಯೂನಾಂ ನಮೋ ಪತಯೇ ನಮೋ ನಮೋ ನಿಚೇರವೇ. ನೋಡಿ ಅಲ್ಲಿ ಕಳ್ಳರ ಒಡೆಯ, ಹಾಗೆ ಚಲಿಸ್ತಾ ಕಾಡಿನಲ್ಲಿ ದಸ್ಯುಗಳಿರ್ತಾರಲ್ಲ ಅವರು ನಿಚೇರವೇ ಪರಿಚರಾಯಾರಣ್ಯಾನಾಂ ಪತಯೇ, ಕಾಡಿನಲ್ಲಿ ಸಂಚರಿಸ್ತಾ ಇರುವ ದಸ್ಯುಗಳು ಅವರು ನಮೋ ನಮಃ ಸಕೃತ್ ನಮೋ ನಮಃ ಸೃಕಾವಿಭ್ಯೋ, ಯಾವುದು ಕುರಿ ಮೇಕೆ ಇತ್ಯಾದಿಗಳಿದೆ ಅದನ್ನ ಜಿಘಾಂಸಭ್ಯೋ ತಿನ್ನುವಂತ ಯಾವುದು ಮುಷ್ಣತಾಂ ಪತಯೇ, ಕದಿಯುವ ಪತಿಗಳು, ಕದಿಯುವವರಿಗೆ ಒಡೆಯರಾದವರು ಎಲ್ಲರಿಗೂ ನಮೋ ನಮಃ. ಯಾಕೆಂದ್ರ ಎಲ್ಲ ರೂಪದಲ್ಲಿ ಇರುವವನು ಪರಮಾತ್ಮ ಶಿವ ಶಂಕರ ರುದ್ರ. ಆದ ಕಾರಣ ನಾವಿಲ್ಲಿ ಪರಮಾತ್ಮನನ್ನ ಎಲ್ಲ ಭಾವದಲ್ಲಿ ನೋಡಬೇಕು, ಎಲ್ಲ ರೂಪದಲ್ಲಿ ನೋಡಬೇಕು, ಎಲ್ಲವೂ ಅವನೇ ಎಂಬುದಾಗಿ ನೋಡಬೇಕು ಎನ್ನುವುದನ್ನ ಭಾಗವತದಲ್ಲಿ ನಾವು ಏನು ಒತ್ತಿ ನೋಡಿದ್ವಿ. ಆದ್ರೆ ಇದು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ, ಒಂದು ಸಾಲಿಗೆ ಬರದಿಲ್ಲ. ಅಭ್ಯಾಸ ಮಾಡಬೇಕು ನಿರಂತರವಾಗಿ. ಅದರಲ್ಲಿ ವಿಶೇಷವಾಗಿ ಇದು ನನ್ನದು ಅಂತ ಮನಸ್ಸಿನಲ್ಲಿ ರೋಷಾವೇಶಗಳು ಬರುತ್ತೆ. ನನ್ನದನ್ನ ಯಾರೋ ಮುಟ್ಬಿಟ್ಟಿದ್ದಾರೆ, ನಂದನ್ನ ಇಲ್ಲಿ ತೆಗೆದು ಅಲ್ಲಿ ಇಟ್ಟಿದ್ದಾರೆ. ಆ ರೋಷಾವೇಶಗಳು ಬಂದಾಗ ವಿಶೇಷವಾಗಿ ನಾವು ಮನಸ್ಸಿಗೆ ಈ ಭಾವಗಳನ್ನ ತಂದುಕೊಳ್ತಾ ಬಂದಾಗ ರೋಷಾವೇಶಗಳನ್ನ ನಿಯಮನ ಮಾಡಕ್ಕೂ ಆಗುತ್ತೆ. ಮತ್ತೆ ಆ ರೋಷಾವೇಶದ ಪ್ರಭಾವದಿಂದ ಉಂಟಾಗುವ ರಾಗದ್ವೇಷಾದಿಗಳನ್ನು ಕೂಡ ತಡ್ಕೊಳ್ಳೋದಕ್ಕಾಗತ್ತೆ. ಅದಕ್ಕೋಸ್ಕರ ಈ ವಿಚಾರಗಳನ್ನ ಮತ್ತೆ ಮತ್ತೆ ನಮಗೆ ಹೇಳ್ತಾ ಇದ್ದಾರೆ. ಆದ್ರಿಂದಲೇ ಇಲ್ಲಿ ಏಕೋ ದೇವಃ ಸರ್ವಭೂತೇಷು ಗೂಢಃ. ಆದ್ರಿಂದ ಅದನ್ನೇ ಶ್ರೀರಾಮಕೃಷ್ಣರು ಕೂಡ ಏನು ಹುಲಿ ನಾರಾಯಣ, ಸಿಂಹ ನಾರಾಯಣ, ಸರ್ಪ ನಾರಾಯಣ, ನಾರಾಯಣ ಅಂದ್ಬಿಟ್ಟು ಅದ್ರ ಕಾಲಿಗೆ ಹೋಗಿ ಬೀಳಕ್ ಹೋಗ್ಬಿಡಪ್ಪ, ದೂರದಿಂದ ನಮಸ್ಕಾರ ಮಾಡು. ಹಾಗೆ ಏಕೋ ದೇವಃ ಸರ್ವಭೂತೇಷು ಗೂಢಃ. ಅದನ್ನೇ ಗೀತೆಯಲ್ಲಿ ಮತ್ತೆ ಸರ್ವಭೂತಸ್ಥಮಾತ್ಮಾನಂ ಅಂತ 15ನೇ ಅಧ್ಯಾಯದಲ್ಲಿ ಹೇಳಿದ್ರೆ, ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ. ಅಲ್ಲಿ ಆ ಭ್ರಾಮಯನ್ ಎಂಬ ಅಂಶ ಇದೆಯಲ್ವಾ, ಅದಕ್ಕೆ ನಾವು ಮುಂದಿನ ಕರ್ಮಾಧ್ಯಕ್ಷ, ಅವನು ಸರ್ವಭೂತಾಧಿವಾಸ, ಅದನ್ನ ಸಮನ್ವಯ ಮಾಡಿಕೊಳ್ಬಹುದು. ಯಾವ ಕಾರಣದಿಂದ ಅವನು ಭ್ರಾಮಯನ್ ತಿರುಗಿಸ್ತಾನೆ? ಈ ಜೀವಗಳು ಮಾಡ್ತಾ ಇರುವಂತಹ ಕರ್ಮದ ಕಾರಣ ಅವುಗಳನ್ನ ತಿರುಗಿಸ್ತಾ ಇರ್ತಾನೆ. ಆದ್ರಿಂದಲೇ ಅವನು ಕರ್ಮಗಳಿಗೆ ಅಧ್ಯಕ್ಷನಾಗಿ ನಿಲ್ತಾನೆ. ಪ್ರತಿಯೊಂದು ಜೀವಿಯ ಪ್ರತಿಯೊಂದು ಕರ್ಮ ಅವನಿಗೆ ಗೊತ್ತು. ನಾವು ಮಾಡಿದ್ದ ನಾವು ಮರ್ತೋಗ್ಬಿಟ್ಟಿರ್ಬಹುದು, ಆದ್ರೆ ಅವನು ಮರ್ತೋಗಲ್ಲ. ನಾನು ಎಂಥ ಒಳ್ಳೇದನ್ನೋ ಎಂಥ ಕೆಟ್ಟದ್ದನ್ನೋ ಮಾಡಿದ್ದನ್ನ ಮರೆತು ಬಿಡ್ಬೋದು ಕಾಲದ ವ್ಯಾಪ್ತಿಯಲ್ಲಿ ಅಥವಾ ಜನ್ಮಗಳ ವ್ಯಾಪ್ತಿಯಲ್ಲಿ. ಪರಮಾತ್ಮ ಅದನ್ನ ಮರೆಯಲ್ಲ. ಅದನ್ನ ನಾವು ಹಿಂದೆ ಕೂಡ ಹೇಳಿಕೊಂಡಿದ್ದೇವೆ. ಏನಂತ? ಯಾರು ಜೀವಾನಾಂ ಗತಿಂ ಆಗತಿಂ, ಅವನು ತಿಳ್ಕೊಂಡಿದ್ದಾನೆ ಆ ಜೀವ ಯಾವಾಗ ಈ ಶರೀರ ಪ್ರವೇಶ ಮಾಡ್ಬೇಕು, ಈ ಶರೀರವನ್ನ ಯಾವಾಗ ಬಿಡ್ಬೇಕು, ಈ ಶರೀರ ಬಿಟ್ಟ ಮೇಲೆ ಯಾವ ಶರೀರ ಪ್ರವೇಶ ಮಾಡ್ಬೇಕು, ಯಾವ ಶರೀರದಲ್ಲಿ ಎಷ್ಟು ಕಾಲ ಇರಬೇಕು, ಆ ಶರೀರದಲ್ಲಿ ಅವನು ಸುಖವನ್ನೋ ದುಃಖವನ್ನೋ ಎಷ್ಟೆಷ್ಟು ಅನುಭವಿಸಬೇಕು, ಎಲ್ಲ ಅವನಿಗೆ ಗೊತ್ತಿದೆ.
ಆದ್ರಿಂದಲೇ ಅವನು ಕರ್ಮಾಧ್ಯಕ್ಷ. ಆದ್ರಿಂದಲೇ ಜೀವಿಗಳನ್ನ ಭ್ರಾಮಯನ್ ಸುತ್ತಿಸ್ತಾ ಇದ್ದಾನೆ. ಇದನ್ನೆಲ್ಲ ನಾವು ಪತಂಜಲಿಗಳ ಯೋಗ ಸೂತ್ರ ಉದಾಹರಣೆಯನ್ನು ಇಟ್ಕೊಂಡು ಅನೇಕ ಬಾರಿ ನೆನಪಿಸ್ಕೊಂಡಿದ್ದೇವೆ. ಸತಿ ಮೂಲೆ ತದ್ವಿಪಾಕೆ ಜಾತ್ಯಾಯುರ್ ಭೋಗಾಹ. ಅದರಿಂದನೇ ಆ ಭೋಗ ವಿಷಯ ಬಂದಾಗ ಅದು ಏನಾಗುತ್ತೆ, ಇಲ್ಲ ದುಃಖವನ್ನ ಇಲ್ಲ ಸುಖವನ್ನ ಕೊಡುತ್ತೆ. ಅದು ಯಾವ ಕಾರಣದಿಂದ? ಪುಣ್ಯ ಹೇತುತ್ವಾತ್. ಆ ಎಲ್ಲವನ್ನ ತಿಳ್ಕೊಂಡಿರೋನ್ ಯಾರು? ಅವನೇ ಕರ್ಮ ಅಧ್ಯಕ್ಷ. ಕರ್ಮಾಧ್ಯಕ್ಷ ಸರ್ವಭೂತ ಅಧಿವಾಸ. ಎಲ್ಲ ಭೂತಗಳ ಒಳಗಡೆ ವಾಸ ಮಾಡ್ತಿರೋದ್ರಿಂದ ಅವನಿಗೆಲ್ಲ ಗೊತ್ತು. ಇಲ್ದಿದ್ರೆ ಹೆಂಗ್ ಗೊತ್ತಾಗಕ್ಕಾಗತ್ತೆ? ಅದನ್ನ ನಾವು ರಾಮಾಯಣದ ಒಂದು ಪ್ರಸಂಗದಲ್ಲಿ ಹನುಮಂತನ ಹತ್ತಿರ ಸೀತೆ ಹೇಳಿಕೊಳ್ತಾಳೆ. ಇದು ಎಲ್ಲರ ಮನಸ್ಸಿನಲ್ಲಿ ಬರುವಂತ ಒಂದು ಪ್ರಶ್ನೆ ಆಗ್ಬೋದು. ದೇವರಿಗೆಂಥ ಕರ್ಮ. ಶ್ರೀರಾಮಕೃಷ್ಣರು, ಶಾರದಾ ಮಾತೆ, ಇವರೆಲ್ಲರೂ ಹಾಗೆ ಸಾಧು ಸಜ್ಜನರು ಎಷ್ಟೋ ಜನ ಏನೇನೋ ಬಾಧೆಗಳು ಅನುಭವಿಸುವಾಗ ಅಷ್ಟು ಪುಣ್ಯಾತ್ಮರು ಅಷ್ಟು ತಪಸ್ ಮಾಡಿದ್ದಾರೆ, ಅಷ್ಟು ಸಾಧನೆ ಮಾಡಿದ್ದಾರೆ, ಅವ್ರಿಗೂ ಇದಾ ಅಂತ ಪ್ರಶ್ನೆಗಳೆಲ್ಲ ಬರುತ್ತೆ ಮನುಷ್ಯರ ಮನಸ್ಸಿನಲ್ಲಿ. ಆದರೆ ಅಲ್ಲಿ ಏನು ಕೆಲಸ ನಡೆದಿರುತ್ತೆ, ಆ ಕೆಲಸದ ಫಲ ಅದು ಅಂದ್ರೆ ಸಹಜವಾಗಿ ಬಂದ್ಬಿಡುತ್ತೆ. ಅಲ್ಲಿ ಏನು ಯಾರೋ ಅಡೆತಡೆ ಅನ್ನುವುದು ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಈ ದೇವತೆಗಳ ವಿಷಯವಾದರೂ ಕೂಡ ಮರೆಸಿಕೊಂಡು, ಇಲ್ಲಿ ಹೇಳಿದ್ರಲ್ವಾ, ಪ್ರಧಾನ ಜೈಹಿ ತಂತುಭಿಹಿ ಸ್ವಂ ಆವೃಣೋತ್. ತನ್ನನ್ನ ತಾನು ಮರೆಸಿಕೊಂಡಾಗ ಈ ಜಾಗದಲ್ಲೇ ನಾವು ನೋಡಬೇಕಾದಂಥ ವಿಚಾರ. ನಮ್ಮಲ್ಲಿ ಪ್ರತಿಜ್ಞಾ ಯೋಗಂಧರಾಯಣ, ಸ್ವಪ್ನ ವಾಸವದತ್ತ ಅಂತ 2 ನಾಟಕಗಳನ್ನ ಭಾಸ ಬರೆದಿದ್ದಾನೆ. ಅದರಲ್ಲಿ ವಾಸವದತ್ತೆ ಮಹಾರಾಣಿ, ವಾಸವ ಉದಯನ ಎನ್ನುವನ ಪತ್ನಿ ತುಂಬಾ ಚೆನ್ನಾಗಿ ಮೆರೆದಿರ್ತಾಳೆ. ಉದಯನ ಒಂದರೆಗಳಿಗೆ ಕೂಡ ವಾಸವದತ್ತೆಯನ್ನ ಬಿಟ್ಟು ಇರೋದಿಲ್ಲ. ಅಷ್ಟು ಮಟ್ಟಿನ ಮೋಹಜಾಲದಲ್ಲಿದ್ದಾನೆ. ರಾಜನ ಕರ್ತವ್ಯವನ್ನ ಮರೆತು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಯೋಗಂಧರಾಯಣ ಆ ಮೋಹವನ್ನ ಬಿಡಿಸಕ್ಕೆ ಒಂದು ನಾಟಕ ಆಡ್ತಾನೆ. ಹಾಗೆ ವಾಸವದತ್ತೆಯನ್ನ ಸತ್ತೋದ್ಲು ಅಂತ ಒಂದು ಬಿಡಾರಕ್ಕೆ ಬೆಂಕಿ ಹತ್ತಿಸಿ, ಇದೆಲ್ಲ ಸ್ವಲ್ಪ ವಿಸ್ತಾರ ಇದೆ. ಒಟ್ನಲ್ಲಿ ಅವನು ಅವಳನ್ನ ಕರ್ಕೊಂಡು ದರ್ಶಕ ಅಂತ ಒಬ್ಬ ರಾಜ, ದರ್ಶಕನ ಸಹೋದರಿ ಪದ್ಮಾವತಿ ಅವಳ ಹತ್ತಿರಕ್ಕೆ ಬರ್ತಾನೆ. ಹಾಗೆ ಬರುವಾಗ ಪದ್ಮಾವತಿ ಅವಳು ರಾಣಿ, ಆದ್ರೆ ಕಾಡಿಗೆ ಬರ್ತಾ ಇದ್ದಾಳೆ. ಯಾಕೆ ಬರ್ತಿದ್ದಾಳಪ್ಪ ಅಂದ್ರೆ, ಕಾಡಿನಲ್ಲಿರುವಂತ ಋಷಿ ಮುನಿಗಳಿಗೆ ಅವಳು ಏನಾದ್ರೂ ಕೊಡ್ಬೇಕು ಅವ್ರಿಗೆ ಅಂತ ಬರ್ತಿದ್ದಾಳೆ. ಯಾರಿಗೆ ಕಮಂಡಲು ಬೇಕು, ಯಾರಿಗೆ ವಲ್ಕಲ ಬೇಕು, ಯಾರಿಗೆ ಪುಷ್ಪ ಸಮಿತ್ತುಗಳು ಬೇಕು, ಯಾರಿಗೇನು ಬೇಕು ಅದನ್ನ ಕೊಡೋಣ ಅನ್ನುವುದಕ್ಕೆ ಬರ್ತಾ ಇದ್ದಾಳೆ. ಹಾಗೆ ಅವಳು ಬರ್ತಾ ಇರುವಾಗ ಈ ಕಡೆಯಲ್ಲಿ ಯೋಗಂಧರಾಯಣ, ವಾಸವದತ್ತೆ ವೇಷ ಮರೆಸ್ಕೊಂಡು ಬರ್ತಾ ಇದ್ದಾರೆ. ಸಾಧಾರಣ ಒಂದು ಹಳ್ಳಿಗಾಡಿನ ಸಾಧಾರಣ ಜನರಂತೆ ಬರ್ತಾ ಇದ್ದಾರೆ. ಆ ಕಡೆಯಲ್ಲಿ ಪದ್ಮಾವತಿ ಬರ್ತಾ ಇದ್ದಾಳೆ. ಬರುವಾಗ ರಾಣಿ ಅಲ್ವಾ, ದಾರಿ ಬಿಡಿ ದಾರಿ ಬಿಡಿ ಅಂತ ಗಲಾಟೆ ಆಗೋದು ಕೇಳುತ್ತಾ ಇದೆ. ಹಾಗೆ ಜನರನ್ನ, ಸಾಧಾರಣರನ್ನ ತಳ್ಳುತ್ತಾ ಇರುವಾಗ ವಾಸವದತ್ತೆಗೆ ನೋವಾಗುತ್ತೆ. ನನ್ನನ್ನೂ ತಳ್ಳುತ್ತಾ ಇದ್ದಾರಲ್ಲ. ಈ ಪಾಯಿಂಟು ಈಗ ನಾವು ಹೇಳ್ತಿರುವ ಪಾಯಿಂಟ್ಗೆ. ಆಗ ಯೋಗಂಧರಾಯಣ ಒಂದು ಮಾತು ಹೇಳ್ತಾನೆ, ಅವಿಜ್ಞಾತಾನಿ ದೈವತಾನ್ಯಪಿ ಅವಧೂಯಂತೆ. ದೇವತೆಗಳೇ ವೇಷ ಮರೆಸಿಕೊಂಡು ಬಂದರೂ ಕೂಡ ಮಾನ ಅಪಮಾನ ಅನುಭವಿಸಬೇಕು. ಕೃಷ್ಣ ಕಳ್ಳ ಅಂತ ಎಷ್ಟು ನಿಂದಕ್ಕೆ ಪಡೆದ, ಚಮಂತಕಮಣಿ ವಿಷಯದಲ್ಲಿ ಎಷ್ಟು ಬಾಧೆ ಪಟ್ಟ. ಅಂದ್ರೆ ಇಷ್ಟೆಲ್ಲ ಮಾತು ನಾನು ಹೇಳಕ್ ಹೊರಟಿರೋದು, ಕರ್ಮ ಎಂಬುದು, ಆ ಕರ್ಮದ ಬಾಧೆ ಬಂಧ ಎಂಬುದು ಈ ಒಂದು ಆವರಣ ಹಾಕಿಕೊಂಡು ಬಂದಾಗ ಯಾರನ್ನೂ ಬಿಡೋದಿಲ್ಲ. ನಮ್ಮನ್ನ ಪರಮಾತ್ಮನನ್ನ 2 ವಿಷಯ ತಗೊಂಡ್ರೆ, ಪರಮಾತ್ಮನಿಗೆ ಅದು ಅಂಟಲ್ಲ, ಅಂಟಿಸಿಕೊಳ್ಳಲ್ಲ. ನಮಗೆ ಅದು ಅಂಟು. ಅದರಿಂದೇನು, ಕರ್ಮದಿಂದ ಭ್ರಾಮಯನ್ ಸರ್ವಭೂತಾನಿ, ಮತ್ತೆ ಶರೀರ. ಆದರೆ ಪರಮಾತ್ಮನಿಗೆ ಆ ತರಹ ಶರೀರವನ್ನು ಕೊಡುವ ಕರ್ಮ ಬಂಧ ಅಲ್ಲ. ಅದನ್ನೇ ಸೀತಾಮಾತೆ ಹನುಮಂತನ ಹತ್ತಿರ ಹೇಳುವಾಗ, ಯಾವಾಗ ಇದು ಜಯ ಆಗಿದೆ, ಜಯದ ವಾರ್ತೆಯನ್ನ ತಕೊಂಡು ಬಂದಿದ್ದಾನೆ ಹನುಮಂತ ಸೀತೆಗೆ ಹೇಳುವಾಗ, ಆಗ ಸೀತೆ ಹೇಳ್ತಾ ಇದ್ದಾಳೆ, ಹನುಮಂತ ನನಗನ್ಸುತ್ತೆ ವಿಧಿರ್ನೂನಂ ಅಸಂಹಾರ್ಯ.
ಯಾರು ವಿಧಿಯನ್ನ ತಪ್ಪಿಸಿಕೊಳ್ಳಕ್ಕಾಗಲ್ಲ ಅಂತ ಅನ್ಸುತ್ತೆಪ್ಪ. ಯಾಕೆ ಅಂದ್ರೆ ಇದು ಸಾಧಾರಣ ಪ್ರಾಣಿಗಳ ವಿಷಯ ಬಿಟ್ಬಿಡು. ಪ್ರಾಣಿನ ಯಾವುದೇ ಸಾಧಾರಣ ಜೀವಿಗೂ ಕೂಡ ವಿಧಿಯನ್ನ ತಪ್ಪಿಸಿಕೊಳ್ಳಕ್ಕಾಗಲ್ಲ. ಕರ್ಮ, ಕರ್ಮದ ಬಂಧ, ಕರ್ಮದ ಫಲ, ಕರ್ಮದ ಬಾಧೆ, ಇದು ಯಾವುದು ತಪ್ಪಿಸಿಕೊಳ್ಳಕ್ಕಾಗಲ್ಲ. ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ನೋಡು ಸೌಮಿತ್ರಿಯನ್ನ, ಆ ಲಕ್ಷ್ಮಣ ನೋಡು ಎಂಥ ಬಾಧೆ ಪಟ್ಟ, ಯಾವ ರೀತಿಯಲ್ಲಿ ಅವನು ಆ ನಾಗ ಬಂಧದಲ್ಲಿ ಸಿಲುಕೊಂಡ, ಹಾಗೆ ಶಕ್ತಿಯಾಯುಧದ ಒಂದು ಬಂಧದಲ್ಲಿ ಸಿಲುಕೊಂಡ, ಎಷ್ಟೆಲ್ಲ ನೋವುಗಳನ್ನ ಅನುಭವಿಸ್ತಾ ಇದ್ದಾನೆ ಕಾಡಿನಲ್ಲಿ. ಸೌಮಿತ್ರಿಯನ್ನ ನೋಡು. ಹಾಗೆ ಮಾಂ, ನನ್ನನ್ನ ನೋಡು. ರಾಮಂ, ರಾಮನನ್ನ ನೋಡು. ನಮ್ಮಂಥವರೇ ಅಂದ್ರೆ ಸೌಮಿತ್ರಿ, ನಾನು, ರಾಮ ಅಂಥವರೇ ವ್ಯಸನೈಹಿ ವಿಮೋಹಿತಾನ್ ಪಶ್ಯ. ದುಃಖಕ್ಕೆ ಒಳಗಾಗಿ, ಮೋಹಕ್ಕೆ ಒಳಗಾಗಿದೀವಲ್ಲಪ್ಪ. ನಾನು ರಾಮ 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 ಅಂತ ಕಣ್ಣೀರು ಸುರಿಸ್ಕೊಳ್ತಾ, ರಾಮನನ್ನ ಎಂದಿಗೆ ಕಂಡೇನು, ರಾಮ ಸೀತೆಯನ್ನ ಎಂದಿಗೆ, ಅದರ ಮಧ್ಯದಲ್ಲಾಗಿರುವಂತಹ ನೋವು ನಲಿವುಗಳು, ಹೀಗೆ ನಮ್ಮಂಥವರಿಗೆ ಇದು ಬಾಧಿಸುತ್ತೆ ಅಂದ್ರೆ ಸಾಧಾರಣ ಜೀವಿಗಳ ವಿಷಯದಲ್ಲಿ ಏನಪ್ಪ ಹೇಳೋದು. ಆದ್ರಿಂದ ಯಾರೊಬ್ಬರು ವಿಧಿ ನೂನಂ ಅಸಂಹಾರ್ಯ, ಇದು ಸೀತಾಮಾತೆ ಹೇಳುವಂತಹ ಮಾತು. ಆ ಮಾತಿಗೆ ನಾನು ಯೋಗಂಧರಾಯಣನ ವಿಚಾರವನ್ನು, ವಾಸವದತ್ತಿಯ ವಿಚಾರವನ್ನು ತೋರಿಸಿದೆ ಅಷ್ಟೇ. ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಕ್ಕೂ ಕೂಡ ವೇಷ ಮರೆಸಿಕೊಂಡು, ಅದಕ್ಕೋಸ್ಕರ ವೇಷ ಮರೆಸಿಕೊಂಡು ಬಂದ್ರೆ ಪ್ರತಿಯೊಬ್ರು ಅದನ್ನ ಅನುಭವಿಸೇ ತೀರಬೇಕು. ಆದ್ದರಿಂದ ಆದರೆ ಪರಮಾತ್ಮನಿಗೆ ಅದಲ್ಲ, ಕರ್ಮಾಧ್ಯಕ್ಷ ಅವನು, ಎಲ್ಲ ಕರ್ಮಗಳ ಮರ್ಮವನ್ನ ಅರಿತಂತವನು ಅವನು. ಆದ್ದರಿಂದಲೇ ಹಿಂದಿನ ಮಂತ್ರದಲ್ಲಿ ಕೇಳ್ಕೊಂಡಿದ್ದೇನು, ನಹ ಬ್ರಹ್ಮಾಪ್ಯಯಂ ದಧಾತು. ನಾವು ಕರ್ಮಗಳಿಂದ ಸಾಧನೆ ಮಾಡಿ, ತಪಸ್ಸಿನಿಂದ, ಜಪದಿಂದ, ಯೋಗದಿಂದ, ಧ್ಯಾನದಿಂದ, ಜ್ಞಾನದಿಂದ ನಿನ್ನನ್ನ ಪಡೀತೇವೆ. ಇದು ಹೆಂಗೋ ಏನು, ಪಡೀತಾ ಇರುವಾಗ ಬಿದ್ದೋದ್ನೇ ಭರತ, ಮತ್ತೆ ಅವನು ಜಿಂಕೆಯಾಗಿ, ಮತ್ತೆ ಬ್ರಾಹ್ಮಣನಾಗಿ, ಮತ್ತೆ ಬೇಡ ಬೇಡ ಬೇಡಪ್ಪ, ನಿನ್ನ ಕೃಪೆಯಿಂದ ನೀನು ಬ್ರಹ್ಮಾಪ್ಯಯಂ ದಧಾತು ಅನ್ನುವ ಒಂದು ಹಿನ್ನೆಲೆಯಲ್ಲಿ ನಾವಿಲ್ಲಿ ಆ ಮಾತನ್ನ ನೋಡ್ತಾ ಇದ್ದೇವೆ. ಯಾವ ಮಾತನ್ನ? ಗೂಢ ಅವನು ಕರ್ಮಾಧ್ಯಕ್ಷ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಅನ್ನು, ಸರ್ವಭೂತಾಧಿವಾಸ, ಆ ಭೂತಗಳಲ್ಲಿ ವಾಸ ಮಾಡುವಾಗ ಭ್ರಾಮಯನ್. ಆದ್ರಿಂದಲೇ ಗೀತೆಯಲ್ಲೇ ಈಗ ನಾವು ಹೇಳಿದಂತೆ ನಹ ಬ್ರಹ್ಮಾಪ್ಯಯಂ ದಧಾತು ಅಂತ ಹೇಳಿದಂತೆ ಅಲ್ಲೇನ್ ಹೇಳ್ತಾನೆ, ತಮೇವ ಶರಣಂ ಗಚ್ಚ ಸರ್ವ ಭಾವೇನ ಭಾರತ. ಅವನಿಗೆ ಮೊರೆ ಹೋಗ್ಬಿಡಪ್ಪ, ಅವನು ತತ್ ಪ್ರಸಾದಾತ್, ಆ ಪರಮಾತ್ಮನ ಪ್ರಸಾದದಿಂದ ಪರಾಂ ಶಾಂತಿ ಅಧಿಗಚ್ಚಸಿ, ಅದನ್ನ ನೀನು ಹೊಂದುತ್ತೀಗೆ. ಆದ್ದರಿಂದ ಈ ಹಿಂದಿನ 10ನೆಯ ಮಂತ್ರದಲ್ಲಿ, ಈ ಮಂತ್ರದಲ್ಲಿ ಆ ಪರಾತ್ಪರ ವಸ್ತು ಅವನು ಕರ್ಮಗಳಿಗೆ ಅಧ್ಯಕ್ಷನಾಗಿದ್ದಾನೆ, ಸರ್ವಭೂತಗಳ ಒಳಗೆ ವಾಸ ಮಾಡ್ತಾ ಇದ್ದಾನೆ. ಆದ್ರಿಂದ ಅವನಿಗೆ ಎಲ್ಲ ಗೊತ್ತಾಗತ್ತೆ. ಆದ್ರಿಂದ ನಾವು ಅವನನ್ನ ಬೇಡಿದರೆ ಆಗ ಅವನು ನಮ್ಮ ಆವರಣಗಳನ್ನ ತೆಗೆದು ಬಿಡ್ತಾನೆ, ನಮ್ಮನ್ನ ಕೇವಲ ನನ್ನಾಗಿ ಮಾಡೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಇಲ್ಲಿ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಅನ್ನುವಾಗ ಈಶ್ವರ ಸರ್ವಭೂತಾನಾಂ ಹೃದ್ದೇಶೇ ಅರ್ಜುನ ತಿಷ್ಠತಿ ಎನ್ನುವಕ್ಕೆ ಸರ್ವಭೂತೇಶು ಗೂಢ. ಇನ್ನು ಇದರಲ್ಲಿ ಭ್ರಾಮಯನ್ ಸರ್ವಭೂತಾನಿ ಅನ್ನುವುದಕ್ಕೆ ಕರ್ಮಾಧ್ಯಕ್ಷ ಮತ್ತು ಭೂತಾದಿ ವಾಸ, ಇವುಗಳನ್ನ ನೆನಪು ಮಾಡಿಕೊಂಡಾಗ, ಆದ್ದರಿಂದಲೇ ತಮೇವ ಶರಣಂ ಗಚ್ಚ ಅನ್ನುವ ಮಾತು. ಈಗ ಇನ್ನು ಸರ್ವಭೂತಾಂತರಾತ್ಮ ಎನ್ನುವ ಮಾತು ಇದೆ. ಸರ್ವಭೂತಗಳ ಒಳಗೆ ಅಂತರಾತ್ಮನಾಗಿದ್ದಾನೆ. ಆದ್ದರಿಂದಲೇ ಶ್ರೀರಾಮಕೃಷ್ಣರು ಹೇಳಿದ್ದೇನು, ಶಿವಜ್ಞಾನೇ ಜೀವ ಸೇವಾ. ಈಗ ತಾನೇ ನಾವು ಹೇಳಿದ್ವಿ ಏನಂತ, ಧ್ಯಾನ, ಜಪ, ತಪ, ಯೋಗ ಇತ್ಯಾದಿ ಸಾಧನೆಗಳು ಅಲ್ಲ, ಅದು ನಮ್ಮದಾಗಕ್ಕಷ್ಟೇ ಇದೆ. ಆದ್ರಿಂದಲೇ ಶಿವಜ್ಞಾನೇ ಜೀವ ಸೇವಾ, ಎಲ್ಲ ಜೀವಗಳು ಶಿವ, ಆ ಶಿವ ಎಂಬ ಭಾವದಿಂದ ನೀನು ಸೇವೆ ಮಾಡಿದರೆ, ನೀನು ಮಾಡುವ ಪ್ರತಿಯೊಂದು ಕೆಲಸವು ಪರಮಾತ್ಮನ ಭಾವದಿಂದಾದರೆ ಆಗ ನಿನಗೆ ಬ್ರಹ್ಮಾಪ್ಯಯ ಆಗೋದಕ್ಕೆ ಸಾಧ್ಯ ಇದೆ. ಅದನ್ನೇ ನಾವು ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳುವಾಗ
ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ಅವನೇ ಹೇಳ್ತಾನೆ ಏನಂತ, ಅಮ್ಮ ಎಲ್ಲ ವೈಭವದಿಂದ ಮಾಡುವಂತ ಆಡಂಬರದ ಪೂಜೆ ನನಗೆ ಪ್ರಿಯ ಆಗಲ್ಲ, ನನಗೆ ಇಷ್ಟ ಆಗಲ್ಲ. ಅಹಂ ಸರ್ವೇಷು ಭೂತೇಶು, ಇದೇ ಮಂತ್ರದ ಸಾರನೇ ಅಲ್ಲೂ ಇರೋದು. ಅಹಂ ಸರ್ವೇಷು ಭೂತೇಶು ಭೂತಾತ್ಮ, ನಾನು ಭೂತಾತ್ಮ ಅವಸ್ಥಿತ, ಭೂತಾತ್ಮನಾಗಿದ್ದೇನೆ, ಸರ್ವಭೂತಾಧಿವಾಸ ಆಗಿದ್ದೇನೆ, ಯಾವಾಗ್ಲೂ ಇರ್ತೇನೆ. ತಮ್ ಅವಜ್ಞಾಯ ಅಂತ ನನ್ನನ್ನ ಪಕ್ಕಕ್ಕೆ ತಳ್ಳಿಬಿಟ್ಟು, ನನ್ನನ್ನ ಅಪಮಾನ ಮಾಡಿ, ನನ್ನನ್ನ ನೋಡ್ದೇನೆ, ನನ್ನ ಕಡೆಗೆ ತಿರುಗದೇನೆ, ತಮ್ ಅವಜ್ಞಾಯ ಮಾಂ ಮರ್ತ್ಯ ಕುರುತೆ ಅರ್ಚಾ ವಿಡಂಬನಂ, ಅವನು ಪರಮುಖದಲ್ಲಿ ಮಾಡುವ ಯಾವ ಪೂಜೆನೂ ಕೂಡ ಅದು ಬರೀ ವಿಡಂಬನೆಯೇ ಹೊರತು ಅದು ನನ್ನನ್ನ ಮುಟ್ಟುವಂತಿಲ್ಲ. ನನ್ನನ್ನ ಮುಟ್ಟುವಂತಾಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ, ನನ್ನನ್ನ ಮುಟ್ಟುವಂತೆ ಮಾಡ್ಬೇಕಾದ್ರೆ ಯೋಮಾಂ ಸರ್ವೇಷು ಭೂತೇಷು ವಸಂತಂ, ಎಲ್ಲಾ ಜೀವಗಳೊಳಗೆ ನಾನಿದ್ದೇನಲ್ವಾ, ಅದನ್ನ ಅವನು ತಿಳಿದು ಆತ್ಮಾನಂ, ಆತ್ಮತತ್ವ ರೂಪದಲ್ಲಿದ್ದೇನೆ. ಆಗ ಈಶ್ವರಂ ಹಿತ್ವಾ ಅರ್ಚಾಂ ಭಜತೆ, ಅದು ಮೌಢ್ಯ. ಅದನ್ನ ಆ ಎಲ್ಲರ ಒಳಗೆ ಇರುವ ಅವನನ್ನ ಭಾವಿಸಿದರೆ, ಅಥವಾ ಸರ್ವಭೂತೇಷು ಸಂತಂ ಭೂತಾತ್ಮಾನಂ ಕೃತಾಲಯಂ, ಎಲ್ಲ ಜೀವಿಗಳ ಒಳಗೆ ಭೂತಾತ್ಮನಾಗಿ ವಾಸ ಮಾಡ್ತಿದ್ದೀನಲ್ಲ, ನನ್ನನ್ನ ಅರ್ಹಯೇತ್ ದಾನ ಮಾನಾಭ್ಯಾಂ ಮೈತ್ರಿಯ ಅಭಿನ್ನೇನ ಚಕ್ಷುಷ, ಅಷ್ಟರಿಂದ ಏನನ್ ಪಡಿತೇವೆ, ಬ್ರಹ್ಮಾಪ್ಯಯ. ಅದನ್ನ ನಮ್ಗೆ ಕಪಿಲ ತನ್ನ ತಾಯಿ ದೇವಹೂತಿಗೆ ಹೇಳುವಾಗ ಹೇಳಿದ್ದಾನೆ. ಅದನ್ನೇ ಇಲ್ಲಿ ಸರ್ವಭೂತ ಅಂತರಾತ್ಮ, ಅದನ್ನೇ ಶ್ರೀರಾಮಕೃಷ್ಣರು ಹೇಳಿದ್ದೇನು, ಶಿವಜ್ಞಾನೇ ಜೀವ ಸೇವಾ, ಎಲ್ಲರನ್ನೂ ಕೂಡ ಶಿವ ಎಂಬುದಾಗಿ ಭಾವಿಸಿ ಆ ಸೇವೆಯನ್ನ ಮಾಡಿದರೆ, ಆಗ ಹಾಗೆ ಮಾಡಿದ ಸೇವೆಯಿಂದ ಪರಮಾತ್ಮ ತೃಪ್ತನಾಗ್ತಾನೆ. ಹಾಗೆ ಮಾಡಿದ ಸೇವೆಯಿಂದ ಆವರಣಗಳು ಕಳಚಿ ಹೋಗಿ ಪರಮಾತ್ಮ ಭಾವ, ಎಲ್ಲೆಲ್ಲೂ ತುಂಬಿರುವ ಪರಮಾತ್ಮ ಭಾವದಲ್ಲಿ ನಾವು ಲಯಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವುದನ್ನ ಈ ಮಂತ್ರ ಹೇಳ್ತಾ ಇದೆ. ಆದ್ರಿಂದಲೇ ಏಕೋ ಹಿ ದೇವಃ ಸರ್ವಭೂತೇಷು ಗೂಢಃ, ಅರ್ಥ ಗೊತ್ತಾಗುತ್ತೆ. ಸೇಮ್, ಸರ್ವವ್ಯಾಪಿ, ಎಲ್ಲೆಲ್ಲೂ ವ್ಯಾಪಿಸಿಕೊಂಡಿದ್ದಾನೆ. ಅದೇ ತಂತುನಾಭ, ಸರ್ವವ್ಯಾಪಿ ತಂತುನಾಭ. ಸರ್ವಭೂತಾಂತರಾತ್ಮ, ಎಲ್ಲ ಭೂತಗಳ ಅಂತರಾತ್ಮನಾಗಿ, ಅದನ್ನೇ ನಾವು ಕಪಿಲನ ಇದರಲ್ಲಿ ನೋಡಿದ್ದು. ಅಥ ಮಾಂ ಸಂತಮಾತ್ಮಾನಂ ಸರ್ವಭೂತೇಷು, ಅದನ್ನ ಎಲ್ಲ ಹಾಗೆ ನಾನು ಸರ್ವಭೂತೇಷು ಕೃತಾಲಯಂ, ಎಲ್ಲ ಜೀವಗಳೊಳಗೆ ನಾನು ಮನೆ ಮಾಡ್ಕೊಂಡು ವಾಸ ಮಾಡ್ತಾ ಇದ್ದೇನೆ, ಅದನ್ನ ಸರ್ವಭೂತಾಂತರಾತ್ಮ. ಆದ್ರಿಂದ ಅವನೇನಾಗಿದ್ದಾನೆ, ಕರ್ಮಾಧ್ಯಕ್ಷನಾಗಿದ್ದಾನೆ, ಸರ್ವಭೂತ ಅಧಿವಾಸನಾಗಿದ್ದಾನೆ. ಆದ್ರಿಂದ ಎಲ್ಲವನ್ನ ಸಾಕ್ಷಿ, ಸಾಕ್ಷಿ ಅಂದ್ರೆ ದ್ರಷ್ಟ, ನೋಡ್ತಾ ಇದ್ದಾನೆ. ಅದಕ್ಕೆ ಸಾಕ್ಷ ಎನ್ನುವ ಧಾತುವಿಗೆ ದ್ರಷ್ಟರಿ, ಸಾಕ್ಷಾತ್ ದ್ರಷ್ಟರಿ ಸಂಜ್ಞಾಯಾಮ್ ಅಂತ ಸೂತ್ರ. ಆದ್ರಿಂದ ಸಾಕ್ಷಿ ಅಂದ್ರೆ ದ್ರಷ್ಟ, ನೋಡುವವನು, ಎಲ್ಲವನ್ನ ನೋಡ್ತಿದ್ದಾನೆ. ಬರೀ ನನ್ನ ಮಾತ್ರ ಅಲ್ಲ, ವಿಶ್ವಾಂಡ ಬ್ರಹ್ಮಾಂಡ ವ್ಯಾಪಕವಾಗಿರುವ ಅಣುವಿನಲ್ಲಿರುವ ಸಕಲ ಜೀವಕೋಟಿಗಳನ್ನ ಅವನು ನೋಡ್ತಾ ಇದ್ದಾನೆ. ಆ ಜೀವಕೋಟಿಗಳ ಪ್ರತಿಚರ್ಯೆಯನ್ನ ನೋಡ್ತಾ ಇದ್ದಾನೆ, ಪ್ರತಿಚರ್ಯೆಯ ಫಲವಾದ ಪುಣ್ಯಾಪುಣ್ಯಗಳನ್ನ ನೋಡ್ತಾ ಇದ್ದಾನೆ. ಇರುಂದನೆ ಎಲ್ಲಾ ಜೀವಗಳಲ್ಲಿ ಮೇಲೆ ನೋಡಿದ್ವಲ್ಲ, ಅವನು ಯಾವುದು ವಿರಾಟ್ ರೂಪನಾದ ಮೇಲೆ ಕಣ್ಣು ಕಿವಿ ಎಲ್ಲ ಬಂತು, ಕಣ್ಣಿಗೆ ಬೇಕಾದ ರೂಪ, ಕಿವಿಗೆ ಬೇಕಾದ ಶಬ್ದ ಎಲ್ಲ ಬಂತು, ಆದ್ರೂ ಹೇಳಲಿಲ್ಲ. ಹೇಳ್ಬೇಕಾದ್ರೆ ಚೇತಯತಿ, ಅವನು ಚೈತನ್ಯವನ್ನ ತುಂಬುವವನು ಅವನೇ, ಅದನ್ನ ಭಾವಿಸುವಂತ. ಈಗ ನನ್ನ ಶರೀರದ ಒಳಗೆ ಒಂದು ಚಟುವಟಿಕೆ ನಡೀತಾ ಇದ್ರೆ ಅದು ಚೈತನ್ಯದ ಬಲದಿಂದ. ಚೈತನ್ಯ ಇಲ್ಲ ಅಂದ್ರೆ ಬುದ್ಧಿ ಮನಸ್ಸು ಏನ್ ಮಾಡುತ್ತೆ, ಬುದ್ಧಿ ಮನಸ್ಸು ಚಟುವಟಿಕೆಯಲ್ಲಿ ಇಲ್ಲ ಅಂದ್ರೆ ಇಂದ್ರಿಯ ಏನ್ ಮಾಡುತ್ತೆ. ಇವು ಮೂರು ಇಲ್ಲ ಅಂದ್ರೆ ವಿಷಯಗಳು ಬಿದ್ದಿದ್ರೆ ಏನು ಪ್ರಯೋಜನ ಇಲ್ಲ. ವಿಷಯಗಳ ಕಡೆಗೆ ಇವು ಹೋಗಬೇಕಾದ್ರೆ ಮೊದಲಿಗೆ ಚೇತಯತ, ಆ ಚೇತ ಅನ್ನುವುದು ಆ ಪರಮಾತ್ಮನ ಇಚ್ಛೆ. ಅದಕ್ಕೋಸ್ಕರನೇ ಪರಮಾತ್ಮನ ಇಚ್ಛೆಯಿಂದ, ಪರಮಾತ್ಮನ ಆಜ್ಞೆಯಂತೆ, ಪರಮಾತ್ಮನ ಬಲದಿಂದ, ಆದ್ರಿಂದಲೇ ಏನು
ಪರಮೇಶ್ವರ ಪ್ರೀತ್ಯರ್ಥಂ ಭಗವತೋ ಬಲೇನ ಭಗವತೋ ವೀರ್ಯೇಣ ಭಗವತಸ್ತೇಜಸ ನಾನು ಭಗವತಃ ಕರ್ಮ ಕರಿಷ್ಯೆ. ಮಾಡ್ತಾ ಇರುವುದು ಭಗವಂತನ ಕೆಲಸ. ಭಗವಂತ ಕೊಟ್ಟ ಬಲ, ಭಗವಂತ ಕೊಟ್ಟ ತೇಜ, ಭಗವಂತ ಕೊಟ್ಟ ಚೇತ, ಭಗವಂತ ಕೊಟ್ಟ ಇಂದ್ರಿಯ, ಭಗವಂತ ಕೊಟ್ಟ ವಿಷಯ, ಈ ಎಲ್ಲ ಭಗವಂತನದು. ಆ ಭಾವವನ್ನ ನಾವು ತಂದುಕೊಳ್ಳಬೇಕು ಅನ್ನುವುದನ್ನ ಈ ಮಂತ್ರ ಹೇಳ್ತಿದೆ. ನಾವು ತಂದುಕೊಳ್ಬೇಕು ಅಂದ್ರೆ ನಮ್ ಕೈನಲ್ಲಿ ಆಗಲ್ಲ. ಅದಕ್ಕೆ ಪರಮಾತ್ಮ ಹಿಂದಿನ ಮಂತ್ರದಲ್ಲಿ ಅವನನ್ನ ಪ್ರಾರ್ಥನೆ ಮಾಡ್ತಾ ಇದೆ, ನೀನು ನಮಗೆ ಅದನ್ನ ಕರುಣಿಸಿ ಕೊಡು. ಇದನ್ನೇ ದಕ್ಷಿಣಾಮೂರ್ತಿ ಸ್ತೋತ್ರದಲ್ಲಿ ಯಸ್ಯೈವ ಸ್ಫುರಣಂ ನೋಡಿ, ಯಸ್ಯೈವ ಸ್ಫುರಣಂ ಅಸತ್ ಅಸತ್ ಸದಾತ್ಮಕಂ, ಯಾವುದು ಅಸತ್ತಾಗಿದೆಯೋ ಸದಾತ್ಮಕಂ ಅಸತ್ ಕಲ್ಪಕ, ಸತ್ತಾಗಿರೋದು ಒಂದೇ, ಏಕೋ ಇದೇ ಮಂತ್ರನೇ, ಸದಾತ್ಮಕ ಅದು ಒಂದೇ. ಆದ್ರೆ ಯಸ್ಯೈವ ಸ್ಫುರಣಂ ಸದಾತ್ಮಕ ಅಸತ್ ಕಲ್ಪಾರ್ಥ, ಕಲ್ಪ ನೋಡಿ ಅಲ್ಲಿ ಅವನು ಆವರಣ, ಅಸತ್ ಕಲ್ಪಾರ್ಥಕಂ ಭಾಸತೆ, ಕಾಣ್ತಾ ಇದೆ ಹಾಗಷ್ಟೇ, ಆದ್ರೆ ಅಲ್ಲಿ ಏನು ಇಲ್ಲ. ಆದ್ರೆ ಅದು ಸಾಕ್ಷಾತ್ ತತ್ವಮಸೀತಿ ವೇದವಚಸ. ಆ ಯಸ್ಯ ಸ್ಫುರಣಂ, ಆ ಸ್ಫುರಣ ಹೇಳ್ತಾ ಇದೆ ಅದೇ ನೀನು, ಅದೇ ನೀನು, ಅದೇ ನೀನು, ಅದೇ ನೀನು. ಅದನ್ನ ನಾವು ಈಗ ಹಿಂದೆ 4 ಇದರ ಕ್ಲಾಸ್ ಅಲ್ಲಿ ಹಿಂದೆ ನೋಡಿದ್ವಿ. ಅದೇ ನೀನು, ಅದೇ ನೀನು, ಈಗ ತಂತು ನಾಭ, ಅದೇ ನೀನು, ಅದೇ ನೀನು, ಅದೇ ನೀನು. ಯಾವುದು ಆಶಾ ನೀನು, ಯಾವುದು ಸ್ಮರ ನೀನು, ಯಾವುದು ಆಕಾಶ ನೀನು, ಯಾವುದು ಆಶೆ ನೀನು, ಯಾವುದು ಚೇತ ನೀನು, ಹಾಗೆ ತತ್ ತ್ವಂ ತತ್ ತ್ವಂ. ಆದ್ರಿಂದ ಅದನ್ನ ಬೋಧಿಸ್ತಾ ಇದೆ ಯಾವುದು, ಯಸ್ಯೈವ ಸ್ಫುರಣಂ ಸದಾತ್ಮಕಂ ಅಸತ್ ಕಲ್ಪಾರ್ಥಕಂ ಭಾಸತೆ ಸಾಕ್ಷಾತ್ ತತ್ವಮಸೀತಿ ವೇದ ವಚಸ ಯೋ ಬೋಧಯತ್ಯಾಶ್ರಿತಾನ್. ಅವನು ಅದನ್ನ ತಿಳಿಸ್ತಾ ಇದ್ದಾನೆ. ಈಗ ಈ ಪರಮಾತ್ಮ ನಮಗೆ ತೋರಿಸ್ತಿದ್ದಾನೆ, ಸಾಕ್ಷಿ ಚೇತ ಕೇವಲ ನಿರ್ಗುಣ, ಅವನು ಕರ್ಮಾಧ್ಯಕ್ಷ ಭೂತಾದಿವಾಸ ಸರ್ವಭೂತಾಂತರಾತ್ಮ, ಅವನೇ 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 ಇದು ಅವನೇ ಇದು ಅನ್ನುವ ತತ್ವವನ್ನ ಅವನು ಬೋಧಿಸ್ತಾ ಇದ್ದಾನೆ. ಹಾಗಾದಾಗ ಯತ್ ಸಾಕ್ಷಾತ್ ಕುರುತೆ ಯತ್ ಸಾಕ್ಷಾತ್ ಕರಣಾತ್ ಭವೇನ್ನ ಪುನರಾವೃತ್ತಿ, ಅದೇ ಭವಾಪ್ಯಯ. ಯತ್ ಸಾಕ್ಷಾತ್ ಕರಣಾತ್ ಭವೇನ್ನ ಪುನರಾವೃತ್ತಿ ಅಂಭೋ ನಿಧೌ ತಸ್ಮೈ ಶ್ರೀ ಗುರುಮೂರ್ತಯೇ ನಮ ಇದಂ ಶ್ರೀ ದಕ್ಷಿಣಾಮೂರ್ತಯೇ. ಅಲ್ಲಿ ಆ ಪರಮಾತ್ಮನ ಅರಿವು, ಯಾವ ಅರಿವು, ಸಾಕ್ಷಿ ಚೇತ ಕೇವಲ, ಅವನು ಭೂತಾಧಿವಾಸ, ನಾನಲ್ಲ ನಾನಲ್ಲ, ಮಾಡುತ್ತಾ ಇರುವವನು ನಾನಲ್ಲ. ಅದನ್ನೇ ಶ್ರೀರಾಮಕೃಷ್ಣರು ಸರಳವಾದ ರಾಮನಿಚ್ಛೆ ಕಥೆ ಹೇಳಿರುವುದು, ನೇಕಾರನ ಕಥೆ. ರಾಮನಿಚ್ಛೆಯಂತೆ ನೂಲು, ನೂಲಿಗೆ ಇಷ್ಟು, ರಾಮನಿಚ್ಛೆಯಂತೆ ನೇದಿದ್ದಕ್ಕೆ ಇಷ್ಟು, ರಾಮನಿಚ್ಛೆಯಂತೆ ವಸ್ತ್ರಕ್ಕೆ ಇಷ್ಟು, ರಾಮನಿಚ್ಛೆಯಂತೆ ಊಟ ಮಾಡಿದ್ದೆ, ರಾಮನಿಚ್ಛೆಯಂತೆ ವೀಳ್ಯದೆಲೆ ಹಾಕೊಂಡು ಕೂತಿದ್ದೆ, ರಾಮನಿಚ್ಛೆಯಂತೆ ಕಳ್ಳಕಾಕರು ಬಂದ್ರು ನೋಡಿ, ಏನು ತಸ್ಕರಾಣಂ ಪತಯೇ, ಅಲ್ಲಿ ಎಲ್ಲ ರಾಮ. ಆದ್ರಿಂದ ಆ ಒಂದು ಭಾಗದಲ್ಲಿ ರಾಮನಿಚ್ಛೆಯಂತೆ ಅವರು ನನ್ನ ಮೇಲೆ ಕಳ್ಳತನದ ಮಾಲು ಹೊರಿಸಿದ್ರು, ರಾಮನಿಚ್ಛೆಯಂತೆ ಕರ್ಕೊಂಡು ಬಂದ್ರು, ರಾಮನಿಚ್ಛೆಯಂತೆ ಸೈನಿಕರು ಬಂದ್ರು, ರಾಮನಿಚ್ಛೆಯಂತೆ ಸೆರೆಗೆ ಹಾಕಿದ್ರು. ಹಾಗೆ ಆ ರಾಮಮಯವಾದ ಎಲ್ಲ ಯಾವ್ದದು, ಸರ್ವಭೂತಾಧಿವಾಸ ಕರ್ಮಾಧ್ಯಕ್ಷ ಕೇವಲೋ ಚೇತ, ಆ ಒಂದು ಭಾವ ನಮ್ಮೊಳಗೆ ನಾವು ಸಾಧನೆ ಮಾಡುದು ಅಂದ್ರೆ ಅಭ್ಯಾಸ ಮಾಡ್ಬೇಕು. ಹಾಗೆ ನಾವು ಅಭ್ಯಾಸ ಮಾಡುವುದಕ್ಕಿಂತ ದೇವರೇ ನೀನು ನಮಗೆ ಅದನ್ನು ಕರುಣಿಸಿ ಕೊಡಪ್ಪ ಅಂತ ಹೇಳ್ತಾ, ಅದಕ್ಕೆ ನಾವು ಅಭ್ಯಾಸಗಳನ್ನ ಮಾಡ್ಕೊಳ್ಳುವಾಗ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಅಥವಾ ಅನ್ನಪೂರ್ಣೆ ಸದಾಪೂರ್ಣೆ ಅಹಂ ವೈಶ್ವಾನರೋ ಭೂತ್ವ, ಏನೋ ಒಂದು ಹೇಳಿಕೊಂಡು ಒಂದು ಬಟ್ಟೆಯನ್ನೋ ಒಂದು ವಸ್ತ್ರವನ್ನೋ, ಸಾಧಾರಣವಾಗಿ ಒಂದು ಕಾಯಿ ಒಡೆದ್ರು ಕೂಡ ದೇವರ ಮನೆಯಲ್ಲಿ ಒಡಿದೇ ಇದ್ರು ಒಡೆದ ಜಾಗದಲ್ಲೇ ಅರ್ಪಣೆ ಮಾಡ್ತಾ, ಹೀಗೆ ಅರ್ಪಿತ ಭಾವದಿಂದ ಬದುಕನ್ನ ಬದುಕ್ತಿದ್ರೆ ಭವ ಅಪ್ಯಯ, ಭವವು ಲೀನವಾಗುತ್ತೆ, ಬ್ರಹ್ಮಾಪ್ಯಯ, ಭವವು ಬ್ರಹ್ಮದೊಡನೆ ಒಂದಾಗುತ್ತೆ. ಹಾಗಾಗುವುದಕ್ಕೆ ಪರಮಾತ್ಮ ನೀನು ಕರುಣೆ ತೋರು ಎಂಬುದನ್ನ ಈ 2 ಮಂತ್ರಗಳ ಸಾರಭೂತವಾಗಿ ನಾವು ಗಮನಿಸಿಕೊಳ್ಬಹುದು. ಏಕೋ ದೇವ ಸರ್ವಭೂತೇಷು ಗೂಢ, ಅವನು ಸರ್ವ ವ್ಯಾಪಿ,
ಸರ್ವಭೂತ ಅಂತರಾತ್ಮ, ಅವನೇ ಕರ್ಮಾಧ್ಯಕ್ಷ, ಅವನು ಸರ್ವಭೂತಾಧಿವಾಸ, ಅವನೇ ಸಾಕ್ಷಿ, ಅವನೇ ಚೇತ, ಅವನು ಕೇವಲ. ಅವನು ಆ ನೆಲೆ ಮುಟ್ಟಿಬಿಟ್ಟಾಗ ಗುಣ ಇಲ್ಲ. ಎಲ್ಲಿ ಹಿಂದೆ ಬಂತಲ್ಲ ಪ್ರಧಾನ ಜೈಹಿ ತಂತುಭಿಹಿ, ಅದು ಬಂದಾಗ ವಿಕಾಸ. ಅದನ್ನೇ ಆಚಾರ್ಯರು ಹೇಳಿದ್ದು ಆತ್ಮತಃ ಇದು ಆವಿರ್ಭಾವ. ಹಾಗೆ ಲಯ ಬಂದಾಗ ಆತ್ಮತಃ ತಿರೋಧಾನ. ಆ ರೀತಿಯಾದ ಒಂದು ತತ್ವವನ್ನ ಈ 2 ಮಂತ್ರಗಳ ಮೂಲಕ ತೋರಿಸಿ ಹೇಳ್ತಾ ಇದ್ದಾರೆ. ಆದ್ರಿಂದ ಪ್ರಪಂಚ ಅಂತ ನೀವೇನ್ ನೋಡ್ತಿದ್ದೀರಪ್ಪ, ಅದೆಲ್ಲ ಪರಮಾತ್ಮನೇ, ಪರಮಾತ್ಮ ತತ್ವನೇ. ಪ್ರಪಂಚ ಎಲ್ಲಿ ಲೀನ ಆಗಿ ಹೋಗುತ್ತಪ್ಪ ಅಂದ್ರೆ ಅದು ಪರಮಾತ್ಮನೇ. ನೀವು ನೋಡ್ತಾ ಇರೋದು, ನೀವು ಅನುಭವಿಸ್ತಾ ಇರೋದು ಅಣು ಅಣುವು ಕೂಡ ಪರಮಾತ್ಮ ಎಂಬ ತತ್ವವನ್ನ ಭಾವಿಸಿಕೊಂಡಾಗ ಭವ ಎಂಬುದು ಉಳಿಯೋದಿಲ್ಲ ಅನ್ನುವ ತತ್ವವನ್ನ ಈ 2 ಮಂತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿಃ ಓಂ. ಶ್ರೀರಾಮಕೃಷ್ಣಾರ್ಪಣಮಸ್ತು.